ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಬನ್ನಿ ಸರ್, ನಾಗೇಂದ್ರ ಆನ್ ಸ್ಟೇಜ್ ಪ್ಲೀಸ್. ನಾಗೇಂದ್ರ ಸರ್ ನಮ್ಮ ಸಿನಿಮಾಗೆ ಬರೀ ಸಂಕಲನ ಮಾತ್ರವಲ್ಲ, ನಟನೆ ಕೂಡ ಮಾಡಿದ್ದಾರೆ. ಆತ್ಮೀಯ ಸ್ವಾಗತ ವೇದಿಕೆಗೆ. ಹಾಗೆ ನಮ್ಮ ಸಿನಿಮಾದಲ್ಲಿ ನಟಿಸಿರುವಂತಹ ನಿರ್ದೇಶಕ ಮಂಜು ದೈವಜ್ಞ ಹಾಗೆ ಧೀರಜ್ ಅವರು ಇಬ್ರು ಕೂಡ ಜಾಯಿನ್ ಆಗ್ಬೇಕು. ನಮ್ಮ ಡೈರೆಕ್ಟರ್ ಆಗಲೇ ಬಂದಿದ್ದಾರೆ. ಅಂಡ್ ರವಿರಾಜ್ ಅವರು ಕೂಡ ದಯವಿಟ್ಟು ಸ್ಟೇಜಿಗೆ ಬರಬೇಕು. ಒಬ್ಬರ ನಂತರ ಮತ್ತೊಬ್ರು ಅವರವರ ಒಂದು ಪಾತ್ರದ ಬಗ್ಗೆ ವಿಚಾರವನ್ನ ತಿಳಿಸಿದ್ದಾರೆ. ಅನ್ನಪೂರ್ಣ ಮೇಡಮ್ ದಯಮಾಡಿ ಬನ್ನಿ ಸರ್. ಬನ್ನಿ ಸರ್. ಎಲ್ಲ ಮಾತಾಡ್ಕೊಂಡು ಬ್ಲಾಕ್ ಹಾಕೊಂಡ್ ಬಂದಿದ್ದಾರೆ. ಬ್ಲಾಕ್ ಗ್ಯಾಂಗ್ ಬಾಯ್ಸ್ ಏನಿರ್ಬೋದು ಸಿನಿಮಾದ ಹೆಸರು, ನಾವು ಕೂಡ ಕಾತರರಾಗಿ ಕಾಯ್ತಾ ಇದೀವಿ. ತಿಳಿಯೋಕ್ಕೂ ಮುನ್ನ ಪ್ರತಿಯೊಬ್ರು ವೇದಿಕೆಯಲ್ಲಿ ಇರುವಂತವರು ಅವರವರ ಪಾತ್ರದ ಪರಿಚಯ ಮತ್ತು ಹೇಗೆ ತೊಡಗಿಸ್ಕೊಂಡಿದ್ದಾರೆ ಸಿನಿಮಾನಲ್ಲಿ ಪರಿಚಯಿಸಿಕೊಂಡಿದ್ದಾರೆ. ಸರ್ ನಿಮ್ಮಿಂದ ಪ್ರಾರಂಭ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ವೆಂಕಟರಾಜು. ರಂಗಭೂಮಿ ಹಿನ್ನೆಲೆಯಿಂದ ಬಂದು ಹಲವಾರು ಚಿತ್ರಗಳಲ್ಲಿ ಅಭಿನಯ ಮಾಡಿ ಈ ಚಿತ್ರದಲ್ಲೂ ಕೂಡ ಒಂದು ಬಹಳ ಗುರುತರವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಗೆಳೆಯರಾದಂತಹ ರಾಮ್ ಪ್ರಸಾದ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ವಿಶೇಷ ಅಂದ್ರೆ ನಾನು ತೆರೆ ಮೇಲೆ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊಳ್ತಾ ಇದ್ದೆ. ಇವತ್ತೇನು ಅಂದ್ರೆ ಇವರೆಲ್ಲ ನನ್ನ ಪ್ರತಿಸ್ಪರ್ಧಿಗಳು ಎಲ್ಲರೂ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊತಾ ಇದ್ದೆ. ಅದ್ರಲ್ಲಿ ನನ್ನ ಅಡ್ವೊಕೇಟ್ ಪಾತ್ರ, ವಕೀಲನ ಪಾತ್ರ. ಇಲ್ಲಿ ಎಲ್ಲರೂ ಕೂಡ ಕರಿ ಕೋಟು ಕರಿ ಪ್ಯಾಂಟ್ ಹಾಕೊಂಡ್ರು ಅಂದ್ರೆ ನಮ್ಮ ಚಿತ್ರತಂಡಕ್ಕೆ ದೃಷ್ಟಿ ಆಗಬಾರದು ಅನ್ನುವಂಥ ಉದ್ದೇಶ ಅಂತ ಅನ್ಸುತ್ತೆ ಬಹುಶಃ. ಹಾಗಾಗಿ ದೃಷ್ಟಿ ಆಗಲಾರದು ಅಂತ ಭಾವಿಸ್ಕೊಳ್ತೀವಿ. ಯಾಕಂದ್ರೆ ದೃಷ್ಟಿ ಆಗಬಹುದಾದಂತಹ ಚಿತ್ರವೇ ನಮ್ದು. ಅಷ್ಟು ಅತ್ಯದ್ಭುತವಾಗಿದೆ. ತುಂಬಾ ಹೆಮ್ಮೆ ಅನ್ಸುತ್ತೆ ಇಂಥದ್ದೊಂದು ಚಿತ್ರತಂಡದಲ್ಲಿ ನಾನು ಕೂಡ ಪಾತ್ರ ಮಾಡ್ತಿರೋದಿಕ್ಕೆ. ಇಡೀ ಚಿತ್ರತಂಡಕ್ಕೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದ, ಚಿತ್ರತಂಡಕ್ಕೆ ಅಭಿನಂದನೆ. ವಿಶೇಷವಾಗಿ ಆತ್ಮೀಯ ಗೆಳೆಯರಾದಂತಹ ನಿರ್ದೇಶಕರಿಗೆ ರಾಮ್ ಪ್ರಸಾದ್ ಸರ್ ಅವ್ರಿಗಂತೂ ನಿಜವಾಗೂ ತುಂಬಾನೇ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ. ಫ್ರೆಂಡ್. ಸೊ ಎಂಟೈರ್ ಪ್ರಾಜೆಕ್ಟ್ ಬಂದು ನಾವು ಒಂದು ಫ್ರೆಂಡ್ಲಿ ಆಗಿ ಮಾಡ್ಕೊಂಡು ಹೋಗಿದ್ದೀವಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. 5 ಸಾಂಗ್ಸ್ ಇದೆ ಈ ಸಿನಿಮಾಲಿ. ಅಂಡ್ ಇವತ್ತು ಟೈಟಲ್ ಲಾಂಚ್ಗೆ ಟೈಟಲ್ ಮ್ಯೂಸಿಕ್ ಮಾಡಿದ್ದೀವಿ. ಅಂಡ್ ಕಿಶೋರ್ ಸರ್ ದ ಮೇನ್ ಸ್ಟಾರ್ ಕ್ಯಾಸ್ಟ್. ನಾನು ದೊಡ್ಡ ಫ್ಯಾನ್ ಅವ್ರಿಗೆ. ಸರ್ ಜೊತೆ ತುಂಬಾ ಕಳ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷದಲ್ಲಿ. ವಿತ್ ಜರ್ನಿ. ಥ್ಯಾಂಕ್ ಯು ಸರ್. And thank you the entire press and media and in support ge. And I'd also like to thank my family, my wife Namanna Sudhakar, and all your support. Thank you so much. ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ಅವರು ನಮಗೆ ಒಳ್ಳೆ ಸ್ನೇಹಿತರು. ಆಕ್ಚುಲಿ ನಾವು ಅವ್ರು ಕರೆಯೋದು ಬ್ರದರ್ ಅಂತ. ಈ ಚಿತ್ರಕ್ಕೆ ನನ್ನ ಒಂದು ಆರ್ಟಿಸ್ಟ್ ನೀವು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದ್ಬಿಟ್ಟು ಕ್ಯಾರೆಕ್ಟರ್ ಆಗಿ ಕರೀತಾರೆ. ಒಂದು ಸ್ಕೆಡ್ಯೂಲು ಶೂಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಮಂಗಳೂರಲ್ಲಿ. ತುಂಬ ಟ್ಯಾಂಕ್ ಇನ್ನೆಲ್ಲ ಆಗಿ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಅಲಸಿರ್ತಾರೆ. ಓಕೆ ಫೈನ್, ಅದು ಆರ್ಟಿಸ್ಟ್ ಆದಮೇಲೆ ಎಲ್ಲ ಮಾಡಬೇಕು. ಅದಾದಮೇಲೆ ಒಂದು ಸ್ಕೆಡ್ಯೂಲ್ ಆಯಿತು. ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಏನೋ ಪ್ಲ್ಯಾನ್ ಮಾಡಬೇಕು, ಬಂದಿದ್ದೀವಿ ಆಫೀಸ್ಗೆ ಅಂದರು. ಸರಿ ಆಯಿತು ಬ್ರದರ್ ಬರ್ತೀನಿ ಅಂತಂದರೆ. ಆಮೇಲೆ ಹಂಗೆ ಕೇಳ್ತಾ ನಮ್ಮ ಸಿನಿಮಾಗೆ ಒಬ್ಬರು ಎಡಿಟ್ರ್ ಬೇಕು, ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಕೊಡ್ತೀರಾ ಅಂದರು. ಅವರು ಟಾಪ್ ಎಡಿಟ್ರೇ. ಕೊಟ್ಟೆ. ಪಾಪ ಹೆಸರು ಬೇಡ, ಕಾಂಪಿಟೇಷನ್ ಆಗುತ್ತೆ ಬೇಡ. ಅವ್ರ ನಂಬರ್ ಕೊಟ್ಟೆ. ಆಮೇಲೆ ಅವ್ರು ಮಾತಾಡಿದ್ರು. ಅವ್ರ ಹತ್ರ ಮಾತಾಡಾದ್ಮೇಲೆ ಅವ್ರು ತುಂಬ ಬಿಸಿ ಇದ್ದಾರೆ ಬ್ರದರ್ ಹಿಂಗೆ ಅಂದರು. ಆಮೇಲೆ ಹೇಳಿದ್ರು ನೀವು ಎಡಿಟಿಂಗ್ ಬಿಟ್ಬಿಟ್ರಾ ಅಂತ. ಯಾವ ನನ್ನ ಮಗ ಹೇಳಿದ್ರು ಎಡಿಟಿಂಗ್ ಬಿಟ್ಟೆ ನಾನು ಅಂತ ಅಂದೆ. ಆಮೇಲೆ ಹೌದಾ ಹಂಗಿದ್ರೆ ನೀವೇ ಮಾಡ್ಬಿಟ್ಟಿದ್ದಿ ಅಂತ. ಓಕೆ ಹಂಗಿದ್ರೆ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿ ಹಂಗೆ ಅಲ್ಲಿಂದ ಅಲ್ಲೇ ಆರ್ಟಿಸ್ಟ್ ಇಸ್ಕೊಂಡು ಒಂದು ಅಡ್ವಾನ್ಸನ್ನು ಮಾಡಿಬಿಟ್ಟು ರೈಟ್ ಅಂತ ಆರ್ಟಿಸ್ಟ್ ತೊಗೊಂಡೋಗಿ ಶುರು ಹಚ್ಕೊಂಡ್ವಿ ಎಡಿಟಿಂಗು. ಬಟ್ ಎಡಿಟಿಂಗ್ ನಿಜವಾಗ್ಲೂ ಅದು ಒಂದು ನಾವೇನು ಫಸ್ಟ್ ಒಂದು ರಫ್ ಕಟ್ ಅಂತ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಶೂಟಿಂಗಲ್ಲೇ ನೋಡಿದ್ದೆ. ಬಟ್ ಏನು ನಾವು ಫುಟೇಜ್ ಕ್ರ್ಯಾಂಕ್ ಮಾಡಿ ಎಡಿಟ್ ಮಾಡೋಕ್ಕೆ ನೋಡಿದಾಗ ಭಾಳ ಚೆನ್ನಾಗಿತ್ತು. ಬಹುಶಃ ಆಲೇಶ್ ಬಂದಿದ್ದಾರೆ ಇಲ್ವಾ ಗೊತ್ತಿಲ್ಲ, ಇನ್ನು ಕ್ಯಾಮ್ರಾಮ್ಯಾನ್ DOP ಅವ್ರದ್ದು ಫೋಟೋಗ್ರಫಿ ಅಂತೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾನು ರಶ್ ನೋಡಿದ ತಕ್ಷಣ ನಾನು ಯಾವುದೂ ಅಷ್ಟೇ ಒಂದು ಸಾಂಗ್ ಆಗಲಿ ಅಥವಾ ಮತ್ತೊಂದು ಇಷ್ಟ ಆದರೆ ನಾನು ಇಮಿಡಿಯೇಟ್ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ಹೇಳ್ತೀನಿ. ಅಂಥದ್ರಲ್ಲಿ ಹಾಲೇಶ್ ಅವರ ಫೋಟೋಗ್ರಫಿ ಭಾಳ ಇಷ್ಟ ಆಯಿತು. ಆಮೇಲೆ
ನಮ್ಮ ಬ್ರದರ್ಗೂ ಹೇಳ್ತಿದ್ದೆ, ಸಕ್ಕತ್ತಾಗಿದೆ ಬಿಡಿ ಬ್ರದರ್, ಚಿಂದಿಯಾಗಿದೆ, DA ಬೇಕಾಗಿಲ್ಲ, DA ಆಗ್ದೇನೆ ಹಿಂಗಿದೆ, ಇನ್ DA ಆದ್ರೆ ಇನ್ ಕಷ್ಟ ಅಂತ ಹೇಗಿರುತ್ತೆ ಅಂತ. ಬಟ್ ಒಬ್ರು ಕಷ್ಟ ಆಗ್ಬಿಡ್ತೀನಿ ಸುಧಾಕರ್ ಅವ್ರಿಗೆ, DA ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಬಿಸ್ನೆಸ್ ಹಾಳಾಗ್ಬಿಡ್ತೀನಿ ಅನ್ಕೊಂಡ್ರೆ. ಆಮೇಲೆ ಕಿಶೋರ್ ಸರ್ನು ಡಿಫ್ರೆಂಟ್ ಯೂನಿಕ್ ಆಗಿ ಕಾಣ್ತಾರೆ. ಯಾಕಂದ್ರೆ ಕಿಶೋರ್ ಸರ್ದು ಒಂದು ಸಿನಿಮಾನು ಕೂಡ ನಾನು ಮಾಡಿದ್ದೀನಿ ಬಿಫೋರ್ ಒಂದು ಎಡಿಟಿಂಗ್. ಈ ಇದರಲ್ಲಿ ಒಂದು ಅವ್ರ ಗೆಟಪ್ ಆಗ್ಲಿ, ಆ ಕ್ಯಾರೆಕ್ಟರ್ ಹೇಳೋವಾಗಿಲ್ಲ ನಾನು ಯಾವ ಕ್ಯಾರೆಕ್ಟರ್ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಆಮೇಲೆ ಆಕ್ಚುಲಿ ಟೈಟ್ಲು ಬಂದು ಇದರಲ್ಲಿ ಹೇಳೋ ಆಗಿಲ್ಲ ಹೇಳಿದ್ದಾರೆ ಗೊತ್ತು, ಬಟ್ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿ ಏನಂದ್ರೆ ಇದ್ರಲ್ಲಿರೋರು ಎಲ್ಲರೂ 1, 2, 3, 4, 5, 6 ಜನ ಡೈರೆಕ್ಟರ್ಸು. 6 ಜನ ಡೈರೆಕ್ಟರ್ಸ್ನು ಆಕ್ಟ್ ಮಾಡಿಸಿದ್ದಾರೆ. ಒಂದೇ ಕಡೆ ನಿಂತ್ಕೊಳ್ಳೋದಾ? ಬನ್ನಿ. ನಿರ್ದೇಶಕರೆಲ್ಲರೂ ಒಂದೇ ಕಡೆ ಈ ಸಿನಿಮಾದಲ್ಲಿ. ನೀವು ಆ ಕಡೆ ಹೋಗ್ಬಿಡಿ, ನೀವು ಆರ್ಟಿಸ್ಟು. ಸುಧಾಕರ್ ಅವ್ರು ಜಾಯ್ನ್ ಆಗ್ಬೇಕು ಸ್ಟೇಜ್ಗೆ. ಸುಧಾಕರ್ ಸರ್ ಆನ್ ಸ್ಟೇಜ್. ಬಹಳ ಪ್ರಾಬ್ಲಮ್ ಇತ್ತು, ಯಾಕಂದ್ರೆ ಅಷ್ಟು ಕ್ವಾಟ್ಲೈನ್ ಕೊಟ್ಟಿದೀವಿ, ಬನ್ನಿ ಬ್ರದರ್ ಅನ್ಕೊಂಡು ತಮಾಷೆ ಗಿಮಾಷೆ ಮಾಡ್ಕೊಂಡು. ಬಟ್ ಸೆಟ್ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ಅದೇನ್ ಸೀರಿಯಸ್ನೆಸ್ ಇತ್ತು ಆ ಸೀರಿಯಸ್ನೆಸ್ ಇತ್ತು. ಹಾಗಾಗಿ ಒಳ್ಳೇದಾಗ್ಲಿ ಬ್ರದರ್, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಬಟ್ ಎಡಿಟರ್ ಆಗಿ ಜಾಸ್ತಿ ಮಾತಾಡಿದೀನಿ ಅನ್ಸುತ್ತೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಕೀಪ್ ರಾಕಿಂಗ್. ಹೀಗೇನೆ ಡಬಲ್ ಪೇಮೆಂಟ್ ಎಲ್ಲಾ ಕಡೆ ಸಿಗ್ತಾರೆ. ಹೌದು, ಮತ್ತೆ ಬಿಟ್ಬಿಡ್ತೀವಾ? ಇಲ್ಲ ಸರ್, ವಿಲನ್ ಅಲ್ಲ. ಇದೇನ್ ಯಾವಾಗ್ಲಿನ ತರ ವಿಲನ್ ಅಂತ ಕೇಳ್ತೀರಿ ಎಲ್ಲ ಸಿನಿಮಾನಲ್ಲಿ? ವಿಲನ್ ಅಲ್ವಾ? ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ಅಲ್ವಾ? ಅದನ್ನು ರಿವೀಲ್ ಮಾಡಂಗಿಲ್ಲ, ಯಾಕಂದ್ರೆ ಇದರಲ್ಲಿ ಒಂದು ಡಬಲ್ ಶೇಡ್ ಕ್ಯಾರೆಕ್ಟರ್. ಹಾಗಾಗಿ ನಾನಂತೂ ಇನ್ನೂ ರಿವೀಲ್ ಮಾಡಂಗೇ ಇಲ್ಲ. ಇವ್ರನ್ನ ರಿವೀಲ್ ಮಾಡ್ಬೋದು ಸಾರ್ ಎಲ್ಲ, ಬೇರೆಯವ್ರು ಮಾಡ್ಬೋದು, ನಾನು ಮಾಡಂಗಿಲ್ಲ. ಆ ತರ ಒಂದು ಕ್ಯಾರೆಕ್ಟರ್. ನನ್ ಸಿನಿಮಾ ಹೆಸರಿಲ್ಲ, ಬಟ್ ಹೇಳ್ಬಿಡಿ ಆಮೇಲೆ. ಬಟ್ ಒಂದ್ 2 ಶೇಡ್ ಇದೆ ಸರ್ ಅದರಲ್ಲಿ. ನಾನು ಬೇರೆ ತರ ಒಂದು ಪಾತ್ರವಾಗಿ ಹೋಗುತ್ತೆ. ಆಮೇಲೆ ಒಂದು ಸಿನಿಮಾ ಎಂಡಲ್ಲಿ ಅದ್ರದ್ದು ಒಂದು ಚೈನ್ ಲಿಂಕ್ ಏನಿದೆ ಅದು ಓಪನ್ ಆಗ್ತದೆ. ಕೀ ಕೊಡೋ ಕ್ಯಾರೆಕ್ಟರ್. ಒಳ್ಳೆದಾಗಿ ಇಡೀ ಚಿತ್ರತಂಡಕ್ಕೆ, ನಮ್ಮ ಮಾಧ್ಯಮ ಮಿತ್ರರು ಎಂದಿನಂತೆ ನಿಮ್ಮ ಸಪೋರ್ಟ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ರಾಮ್ ಪ್ರಸಾದ್ ಅವರು ಎಲ್ಲರನ್ನು ಒಗ್ಗೂಡಿಸ್ತಾರೆ, ತುಂಬ ಸಂತೋಷ. ಅವ್ರನ್ನ ಆತ್ಮೀಯರು ಹೌದು. ಅವ್ರು ಈ ಚಿತ್ರನ ಪ್ರಾರಂಭ ಮಾಡೋಕೆ ಮುಂಚೆನೇ ಕಥೆ ಗೀತೆ ಎಲ್ಲ ಹೇಳ್ತಾ ಇದ್ರು. ಆ ಕಥೆ ಕೇಳಿ ನಾನೇ ಒಂಥರ, ನಾನು ಸಿನಿಮಾ ಹಲವಾರು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಕೂಡ ತುಂಬ ಕಥೆನ ಕೇಳಿ ತುಂಬ ಶಾಕು ಆಯಿತು, ಸಂತೋಷನ ಆಯಿತು. ನಾನು ಅಂದೆ, ರಾಮ್ ಪ್ರಸಾದ್ ನೀವು ದೊಡ್ಡ ಕನಸನ್ನು ಕಟ್ಕೊಂಡಿದ್ದೀರ, ಆ ಕನಸು ನನ್ಸಾಗಬೇಕು ಅಂತ ಬೇರೆ ಪರದೆ ಮೇಲೆ 50% ಬಂದ್ರು ಅಂದ್ಕೊಂಡಿರೋ ರೀತಿ ವರ್ಷದ ಚಿತ್ರ ಆಗುತ್ತೆ ಇದು. ಯಾಕಂದ್ರೆ ಎಲ್ಲರೂ ಮಾಮೂಲಿಯಾಗಿ ಹೇಳ್ತಾರೆ ವಿಭಿನ್ನ ಚಿತ್ರ, ಹೊಸ ಕಥೆ ಮಾಡಿದ್ವಿ ಅದು ಇದು ಅಂತ. ಅದ್ರ ಜೊತೆಗೆ ಟೆಕ್ನಿಕಲ್ ಆಗಿ ಅವ್ರಿಗೆ ಯಾವ ಕ್ಯಾಮ್ರಾಗಳು ಯಾವ್ದು ಬಂದಿದೆ ಅಂತ ಯೂಸ್ ಮಾಡೋದ್ರಲ್ಲಿ ನಾನೇ ಇದ್ದೀನಿ ಅದಕ್ಕೆ ವಿಟ್ನೆಸ್. ಒಂದು ಯಾವ್ದು ಒಳ್ಳೆ ಕ್ಯಾಮ್ರಾ ಬೇಕಾಗಿತ್ತು, ಇಲ್ಲಿ ಯಾವ್ದು ಸಿಕ್ಲಿಲ್ಲ. ಅವತ್ತು ನೈಟ್ 9 ಗಂಟೆಗೆ ಊಟ ಮಾಡುವಾಗ ಫೋನ್ ಮಾಡ್ತಾರೆ, ಸರ್ ನಾಳೆ ಶೂಟಿಂಗ್ ಇದೆ, ಕ್ಯಾಮ್ರಾ ಒಂದು ಕೈ ಕೊಡ್ತಾ ಇದೆ, ಇಲ್ಲಿ ಯಾರೋ ಇಲ್ವಂತೆ, ಅದು ಇದು ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಹೈದರಾಬಾದ್ ಫೋನ್ ಮಾಡಿದೆ, ನಾನು ಯೂಸ್ ಮಾಡೋದಂತ ಮರ್ಯಾದೆ ಮಣ್ಣ ಅಂತ ಮಾಡಿದಾಗ ಅದೇ ಯೂನಿಟ್ ಯೂಸ್ ಮಾಡಿದ್ದೆ. ಅಲ್ಲಿ ಫೋನ್ ಮಾಡಿದೆ, ಹಿಂಗೆ ಬೇಕು ಅಂತ ಹೇಳಿದೆ. ಸರಿ, ಇವ್ರು ನಂಬರ್ ಕೊಟ್ಟೆ. ಅವರೆಲ್ಲ ಮಾತಾಡಿ ಇದು ಮಾಡೋಷ್ಟು ಅವರೆಲ್ಲ ಅಸಿಸ್ಟೆಂಟ್ಸ್ನೆಲ್ಲ ಅರೇಂಜ್ ಮಾಡೋದಕ್ಕೆ 2 ಗಂಟೆ ರಾತ್ರಿ ಆಗಿದೆ. ಅಷ್ಟೊಂದು ಎಲ್ಲ ಹೊರಡಿಸಿ, ಇನ್ನು ಗುರುಪ್ರಸಾದ್ ಅವರು ಹೇಳಿದ್ದಾರೆ, ಮತ್ತೆ ನೀವು ಈ ಚಿತ್ರ ಒಳ್ಳೆ ಚಿತ್ರ ಮಾಡ್ತಾ ಅಂತ ಹೊರಡಿಸಿ ಬೆಳಗ್ಗೆ 8 ಗಂಟೆ ಬಂದು ನಾವು ಲೊಕೇಶನ್ಗೆ ಹೋದಾಗ ಇಲ್ಲಿ ಗೋಲ್ಡನ್ ಫಾರ್ಮ್ ಇದರಲ್ಲಿ ಅಲ್ಲಿ ಬಂದ್ಕೊಳ್ಳಿ ತೆರೆಲ್ಲ ಮಾತಾಡ್ತಾ ಇದ್ರು. ಹೈದರಾಬಾದ್ ಬಂದ್ರ ಅಂತಂದ್ರೆ, ಹ್ಞೂ ಸರ್ ಅಂತಂದ್ರೆ. ಎಷ್ಟು ಗಂಟೆ ಬಂದ್ರಿ ಅಂದ್ರೆ, ರಾತ್ರಿ 2 ಗಂಟೆ ಬಿಟ್ವಿ, ಬಂದು ಈಗ ಸ್ನಾನ ಮಾಡ್ತಾ ಇದೀವಿ ಅಂತಂದ್ರು. ಆ ರೀತಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಎಲ್ಲೇ ಇರಲಿ ತರಿಸ್ಕೊಂಡು, ಜೊತೆಗೆ ಇವಾಗ ಹಾಲೇಶ್ ಅಂತ ಕ್ಯಾಮ್ರಾಮನ್ ಬಗ್ಗೆ ಹೇಳಿದ್ರು, ಅವ್ರು ಇಟ್ಟಂತ ಶಾರ್ಟ್ಗಳು ನಾನು ಆ್ಯಕ್ಟ್ ಮಾಡೋದು ನೋಡ್ತಾ ಇದ್ದೆ, ಲೈಟಿಂಗ್ ಗೀಟಿಂಗ್ ಎಲ್ಲ. ಯಾಕೆ ನಾವು ಅಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಇದೆ ನಿಂತ್ಕೊಳ್ತಾ ಇದ್ವಿ, ಈ ಸರಿ ಕ್ಯಾಮ್ರಾ ಮುಂದೆ ನಿಲ್ಸ್ಕೊಂಡಿದ್ರು. ಇವಾಗ ಹಲವಾರು ಚಿತ್ರಗಳು ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಒಂದೊಂದು ಒಂದು ಹಂತವಾಗಿ ಹೋಗ್ತಾ ಇದೆ. ಆಮೇಲೆ ಕಿಶೋರ್ ಗೆಟಪ್ ಅವರು, ಕಿಶೋರ್ ಅವ್ರದ್ದು ನಾಗೇಂದ್ರ ಹೇಳ್ದಂಗೆ ಕೆಲವು ಗೆಟಪ್ಗಳನ್ನ ನೋಡ್ತಾ ಇದ್ರೆ ಒಂಥರ ವಿಭಿನ್ನತೆ ಇದೆ. ಒಟ್ಟಾಗಿ ಚಿತ್ರ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಅದನ್ನು ಬೆಳೆಸೋದು, ಉಳಿಸೋದು ನಮ್ಮ ಮಾಧ್ಯಮ ಮಿತ್ರರು ಅವ್ರ ಕೈಯಲ್ಲಿರುತ್ತೆ. ಜೊತೆಗೆ ಪ್ರೇಕ್ಷಕರನ್ನು ಇತ್ತೀಚೆಗೆ ಥಿಯೇಟರ್ ಬರೋದೇ ತುಂಬಾ ಕಮ್ಮಿ ಆಗ್ತಾ ಇದೆ. ಇಂಥ ಚಿತ್ರಗಳು ಬಂದಾಗ ಪ್ರೇಕ್ಷಕರನ್ನು ಥಿಯೇಟರ್ಗಳೇ ನೋಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಶುಭ ಆಗಲಿ ರಾಮ್ ಪ್ರಸಾದ್, ನಿಮ್ಮ ಕನಸು ನನ್ಸಾಗಲಿ. ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಸಂತೋಷ. ಒಳ್ಳೆ ಈ ಚಿತ್ರ ಆದಷ್ಟು ಬೇಗ ಮುಗಿಸಿ ಪರದೆ ಮೇಲೆ ಬರಲಿ.
ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆಯಲ್ಲಿ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣಕ್ಕೆ ಒಂದು ನಾಂದಿಯಾಗಿದೆ. ಎಲ್ಲ ಮಾಧ್ಯಮ ಮಿತ್ರರು ನಾಂದಿಯಾಗಿದೆ. ಹಾಗಾಗಿ ರಾಮ್ ಪ್ರಸಾದ್ ಅವರು ನನಗೆ 15-20 ವರ್ಷದಿಂದ ಒಳ್ಳೆ ಸ್ನೇಹಿತರು. ಅದು ಚಿತ್ರರಂಗದಲ್ಲಿ ಅವರ ನನ್ನ ಒಡನಾಟ ಹಂಗೆ ಬೆಳ್ಕೊಂಡು ಬಂದಿದೆ. ಜೊತೆಗೆ ಈ ಚಿತ್ರದಲ್ಲಿ ಅವ್ರಿಗೆ ನಮಗೆ ಒಂದು ಅವಕಾಶ ಕೊಟ್ಟು ಅವರು, ನಾವು ಮತ್ತೆ ನಾಗೇಂದ್ರ ಸರ್ ಎಲ್ಲರೂ ಒಟ್ಟಿಗೆ ನಿರ್ದೇಶಕರು ಇದ್ರ ಜೊತೆಗೆ ಅಭಿನಯ ಮಾಡ್ತಾ ಇರುವಾಗ ಎಲ್ಲರಿಗೂ ನಮಗೊಂಥರ ಖುಷಿ ಆಗುತ್ತೆ. ಒಟ್ಟಿಗೆ ಸೇರಿಸಿ ಅವರು ನಮಗೆ ಇದನ್ನ ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೆ ಧನ್ಯವಾದ. ಮತ್ತೆ ಇದರಲ್ಲಿ ಕಿಶೋರ್ ಸಾರು ಮತ್ತೆ ಹಾಲೇಶ್ ಸಾರು ಮತ್ತೆ ಒಳ್ಳೊಳ್ಳೆ ಕಲಾವಿದರು, ಟೆಕ್ನಿಷಿಯನ್ಸು, ಹಾಗೆ ಇವರು ಹೆಚ್ಚಿನ ರೀತಿಯಲ್ಲಿ ಹಣನ ವಿನಿಯೋಗಿಸಿ ತುಂಬಾ ಚೆನ್ನಾಗಿ ಅವ್ರು ಏನು ಅನ್ಕೊಂಡಿದಾರೋ ಅದು ಎಷ್ಟೇ ಕಷ್ಟ ಆದರೂ ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರಕೃತಿ ಮಾತೆ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಹೇಳ್ತಾ, ಆ ಸಿನಿಮಾ ಸಕ್ಸಸ್ ಆಗ್ಲಿ, ಇನ್ನು 10 ಸಿನಿಮಾ ತೆಗೆಯುವಂತ ಶಕ್ತಿನ ಆ ಪ್ರಕೃತಿ ಮಾತೆ ಅವ್ರಿಗೆ ದಯಪಾಲಿಸಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ವಂದನೆ ಹೇಳ್ತಾ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸುಧಾಕರ್ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ CG ಮತ್ತು DI ಕೆಲಸ ನನಗೆ ಒಪ್ಪಿಸಿದ್ದಾರೆ ರಾಮ್ ಪ್ರಸಾದ್ ಸರ್. ನನಗೆ ಈಸ್ ವೆರಿ ಗುಡ್ ಫ್ರೆಂಡ್. ಅಂದರೆ ತುಂಬ ಕ್ರಿಯೇಟಿವ್ ಇರೋ ಒಂದು ಡೈರೆಕ್ಟ್ರು. ಇನ್ನು ಕೆಲಸ ಶುರುವಾಗಿಲ್ಲ, ದಿಸ್ ಓನ್ಲಿ ಸ್ಟಾರ್ಟ್. ಇವಾಗ ಏನು ನಾವು ಟೈಟಲ್ ಲಾಂಚ್ ಪ್ಲ್ಯಾನ್ ಮಾಡಿದ್ದೀವಲ್ಲ, ಇದು ಜಸ್ಟ್ ಇನಿಷಿಯಲ್ ಸ್ಟೇಜ್ ನಮ್ಮ ಕೆಲಸ. ಇನ್ನು ತುಂಬ ಕೆಲಸ ಇದೆ, ಅವ್ರ ಸಪೋರ್ಟ್ ತುಂಬ ಇರುತ್ತೆ ನಮಗೆ. ಥ್ಯಾಂಕ್ ಯು. ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಗೆಳೆಯರೆಲ್ಲ ನಿರ್ದೇಶಕರು, ಒಂದು 5-6 ಜನ ನಿರ್ದೇಶಕರು ಕೂಡ ಆಕ್ಟ್ ಮಾಡಿದ್ದೀವಿ. ಭಾಳ ಸಂತೋಷವಾಯಿತು. ಮತ್ತು ಉತ್ತಮವಾದ ಒಂದು ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ನನಗೆ ಲಂಕೆಗಿಂತ ಇದು ಇನ್ನೂ ವಿಭಿನ್ನವಾಗಿದೆ ಅನ್ನೋದು ನನಗೆ ಮನಸ್ಸು ಕಲಿಸ್ತಾ ಇದೆ. ಅಷ್ಟು ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರು ಎರಡೂ ಅವ್ರಿಗೆ ಆಗಿರೋದ್ರಿಂದ ನನ್ನ ಕಡೆಯಿಂದ ಅವ್ರಿಗೆ ಆದಷ್ಟು ಒಳ್ಳೆಯದಾಗಿದೆ. ರಾಮ್ ಪ್ರಸಾದ್ ಅವರು ಅವರ ಒಡನಾಟ ಭಾಳ ಹಳೆಯದು. ಬಟ್ ಪಾತ್ರ ಅಂತ ಬಂದಾಗ ನನಗೆ ಒಂದು ಪಾತ್ರ ಇದೆ, ಮಾಡಿ ಬ್ರದರ್ ನೀವು ಅಂತ ಹೇಳಿದ್ರು. ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಹೋಗ್ತಾ ಹೋಗ್ತಾ ಅವ್ರು ಹೆಂಗಂದ್ರೆ ಎಲ್ಲ ಸೀನಲ್ಲೂ ನೀನು ತೋರಿಸ್ತಿದೀಯ, ಯಾಕೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಯಾಕೆ ಪಾತ್ರ ಕೊಟ್ಟಿದ್ದಾರೆ, ಆ ಪಾತ್ರನ ನಾವು ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಈಗ ಹೇಳೋದು ಎಲ್ಲ ಸರ್ ಗುರುಪ್ರಸಾದ್ ಗೊತ್ತಿಲ್ಲ, ಎಲ್ಲರೂ ಹೇಳಿದ್ದಾರೆ. ಅದು ಪರವಾಗಿಲ್ಲ, ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡಲೇಬೇಕಾಗುತ್ತೆ. ಬಟ್ ಪಾತ್ರ ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ರಾಮ್ ಪ್ರಸಾದ್ ಅವರಿಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳು. ನನ್ನ ಹೆಸರು ಗಾಯತ್ರಿ ಅಂತ. ಈ ಮೂವಿನಲ್ಲಿ ನಂದು ರಿಪೋರ್ಟರ್ ಕ್ಯಾರೆಕ್ಟರ್. ನಾನು ಹೇಳ್ಬೋದು ಸರ್? ಓಕೆ, ಹಾಂ, ಅದಕ್ಕೆ ಮೀಡಿಯಾದವರಿಗೆ ಸೊ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನನಗೆ ಈ ಮೂವಿನಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಓ, ನಮ್ಮ ನಿರೂಪಕರ ಪ್ರತಿನಿಧಿಯಾಗಿದ್ದೀರಾ ನೀವು ಗಾಯತ್ರಿ. ಗಾಡ್ ಬ್ಲೆಸ್ ಯು. ಅನ್ನಪೂರ್ಣ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನ್ನಪೂರ್ಣ. ರಾಮ್ ಪ್ರಸಾದ್ ಸರ್ ನಾವು ಸುಮಾರು ವರ್ಷಗಳ ಸ್ನೇಹಿತರು. ನನಗೆ ಈ ಸಿನಿಮಾದಲ್ಲಿ ಕರಿಕೋಟ್ ಹಾಕಿ ನನಗೆ ಹಾಕೊಳ್ಳುವಂಥ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕರಿಕೋಟು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾ ಒಳ್ಳೇದಾಗಲಿ, ಎಲ್ಲರೂ ಜನ ಎಲ್ಲ ಒಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾನ ನೋಡಬೇಕು ಅಂತ ವಿನಂತಿ. ಸಿನಿಮಾ ತುಂಬ 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 ಚೆನ್ನಾಗಾಗಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಇವಾಗಲೇ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. Thank you. Ritu Goyal is here from Bollywood, who is a stylist and a designer from Mumbai. Good evening, everybody. I'm sorry I cannot speak South, so I use English. Okay. Kannada. Yes, Kannada. Okay. So first of all, I would like to express my gratitude towards my producer, director Ram sir, and all the cast, especially Kishore sir and the crew, and the media who are present here currently. So it is an honor to be a part of this remarkable film. So as a costume designer, my object is always to give a character their real and authentic look. So I would like to thank everybody who encouraged me on this journey. Thank you so much sir, Ram sir and Kishore sir and everyone. ಇನ್ನೊಂದು, ಈ ರಾಮ್ ಪ್ರಸಾದ್ ಶಕ್ತಿ ಇದೆ.
ಅವರು ಶ್ರೀಮತಿ ಅವರು ಆ್ಯಕ್ಚುಲಿ ಅವ್ರು ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಈ ಸಿನಿಮಾಗೆ. ಬಟ್ ಅವರ ಒಂದು ಲೊಕೇಶನ್ಗೆಲ್ಲ ಬರ್ತಾ ಇದ್ರು, ಎಲ್ಲ ಉರಿದಿಮ್ಸಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ರು. ಆ ಶಕ್ತಿನ ರಾಮ್ ಪ್ರಸಾದ್ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಒಂದು ಉತ್ಸಾಹ ತುಂಬಿಕೊಂಡಿದೆ. ಅವ್ರು ಮರ್ತಾ ಹೋಗ್ತಾ ಇದ್ದಾರೆ ಎಲ್ಲರೂ. ನಿಮ್ಗೂ ಧನ್ಯವಾದಗಳಮ್ಮ, ಒಳ್ಳೆ ಚಿತ್ರ ಮಾಡ್ತಾ ಇದ್ದೀರಾ. ನಮ್ಮ ನಿರ್ಮಾಪಕಿ ಸುರೇಖಾ ಧರ್ಮಪತ್ನಿ ಕೂಡ ಹೌದು. ಸೊ ನಮ್ಮ ನಿರ್ದೇಶಕರು ರಾಮ್ ಪ್ರಸಾದ್ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದಾನೆ. ರಾಮ್ ಪ್ರಸಾದ್ MD. ನಮ್ಮ ಸಿನಿಮಾದ ಒಂದು ಹೈಲೈಟ್ ಅಂತ ಹೇಳಿದ್ರೆ ಅತ್ಯದ್ಭುತವಾಗಿ ಮಾತನಾಡುವಂಥ, ನಟಿಸುವಂಥ ಅದ್ಭುತ ಇಬ್ರು ಕಲಾವಿದರು. ಎಲ್ಲರೂ ಅದ್ಭುತವಾಗಿ ನಟಿಸುವಂಥವ್ರೆ, ಅದರಲ್ಲಿ ಒಂದ್ ರೀತಿ ಹೊಳೆಯುವಂಥವ್ರು ಅಂತ ಹೇಳ್ಬೋದು. ಕಿಶೋರ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು. ಇಷ್ಟೊಂದು ಬಾರಿ ನಾನು ಅದ್ಭುತ ಅನ್ನೋ ಪದ ಉಪಯೋಗಿಸಿದ್ದೀನಿ. ಒಬ್ರು ಹೆಸರು ಬದಲಾಗಿದೆ, ಅದ್ಭುತ್ ಅಂತ. ಈಗ ವರುಣ್ ಅಂತಾನೆ ಎಲ್ರಿಗೂ ಗೊತ್ತಿರೋ ಅಂಥದ್ದು. ನಮ್ಮ ನಾಡಿನ ಹೆಮ್ಮೆಯ ನೃತ್ಯ ನಿರ್ದೇಶಕ ಅಷ್ಟೇ ಅಲ್ಲ, ಅದ್ಭುತವಾದಂತಹ ನಟ ಅದ್ಭುತ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ವಾಣಿಶ್ರೀ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಶಿರೀಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಕಿರೀಶ ತಾರಿಕಾ ದೇವಿ, ಹೆಸರು ಚೆನ್ನಾಗಿದೆ, ಇವರು ಚೆನ್ನಾಗಿದ್ದಾರೆ. ಕಿರೀಶ ತಾರಿಕಾ ದೇವಿ. ಪೂಜಾ ರಾಮಚಂದ್ರ ಅವರು. ಡಾನ್ಸ್ ಮಾಸ್ಟರ್ ಸುರೇಶ್ ಅವರು. ಸ್ಟೇಜೇ ಸಾಕಾಗ್ತಾರೆ, ಎಷ್ಟೊಂದು ಜನ ಕಲಾವಿದರು. ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಬಾಂಬೆಯಿಂದ ಒಂದಷ್ಟು ಜನ ಆರ್ಟಿಸ್ಟ್, ದೊಡ್ಡ ದಂಡಿದೆ. ಬಾಂಬೆನಲ್ಲಿ ಇನ್ನೂ 15 ಜನ ಕಲಾವಿದರಿದ್ದಾರೆ ನಮ್ಮ ಸಿನಿಮಾನಲ್ಲಿ ನಟಿಸಿರುವಂತವರು. ಸೊ ಸಿನಿಮಾ ಏನು ಎತ್ತ ಟೈಟಲ್ ಲಾಂಚ್ ಆದ ನಂತರ ಗೊತ್ತಾಗುತ್ತೆ. ಟೈಟಲ್ ಲಾಂಚ್ ರೆಡಿ. ಯಾ, ಲಾಸ್ಟ್ ಒನ್ ಬಟ್ ಬೆಸ್ಟ್ ಒನ್. ಆಕ್ಷನ್. ಥ್ಯಾಂಕ್ ಯು. ದಯವಿಟ್ಟು ಒಂಚೂರು ಸೈಡ್ ಲೈನ್ ಬನ್ನಿ ಎಲ್ಲರೂ. So it's time to reveal. 3, 2, 1, go. Place information ಲವ್ಲಿ. ಎಸ್, ನನಗೆ ನಿರೂಪಣೆ ಮಾಡೋದಕ್ಕೆ ಬರಬೇಕು ಅಂತ ಹೇಳಿದಾಗ ನಮ್ಮ ವೆಂಕಣ್ಣ ನಂಬರ್ ಕೊಟ್ಟಿದ್ರು, ರಾಮ್ ಸರ್ಗೆ ಫೋನ್ ಮಾಡಿದ್ರು. ನಂದು ಕಾಲರ್ ಟ್ಯೂನ್ ಏನಪ್ಪ ಅಂತ ಹೇಳಿದ್ರೆ, ಈ ಶತಮಾನದ ಮಾದರಿ ಹೆಣ್ಣು, ಶುಭಮಂಗಳ ಸಿನಿಮಾದ ಹಾಡು. ರಾಮ್ ಪ್ರಸಾದ್ ಸರ್ ಹೇಳಿದ್ದೇನು ಗೊತ್ತಾ, ಫೋನ್ ಮಾಡಿದ ತಕ್ಷಣ, ಸರ್ ಏನ್ ಸರ್ ಸಿನಿಮಾ ಯಾವ ಥರದ್ದು ಅಂತ ಹೇಳಿದ್ರೆ, ನಿಮ್ ಕಾಲರ್ ಟ್ಯೂನ್ ಇದೆಯಲ್ಲ ಮೇಡಮ್, ಅದೇ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಇದು. ಹೆಣ್ಣಿನ ಮನಸ್ಸಿನ ಸುತ್ತುವಂತ ಒಂದು ಕಥಾಹಂದರ ಹೊಂದಿದೆ. ವಿಮೆನ್ ಸೆಂಟ್ರಿಕ್, ವಿಮೆನ್ ಸೈಕಾಲಜಿ ರಿಲೇಟೆಡ್ ಅನ್ನೋ ಒಂದಷ್ಟು ವಿಚಾರಗಳನ್ನ ಬಹಳ ಕುತೂಹಲ ಹೆಚ್ಚಿದ್ರು ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ಸ್ಟೇಜ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ತುಂಬಾ ಖುಷಿ ಅನ್ಸುತ್ತೆ. ನಮ್ಮ ರಾಮ್ ಪ್ರಸಾದ್ ಸರ್ ಕೇವಲ 18 ವರ್ಷ ಇದ್ದಾಗಲೇ ಚಿಕ್ಕ ಪುಟ್ಟ ಫಿನಾನ್ಸ್ ಅನ್ನ ಸಿನಿಮಾಗೆ ಮಾಡ್ತಾ ಇದ್ದಿದ್ದು, ನಂತರ ಡಿಸ್ಟ್ರಿಬ್ಯೂಟರ್ ಆದ್ರು, ಎಕ್ಸಿಬಿಟರ್ ಆದ್ರು, ಅದ್ಭುತವಾದಂತಹ
ಡಾನ್ಸರ್ ಕೂಡ ಹೌದು. ಇನ್ನೂ ಕೂಡ ಅವರ ಒಂದು ರೆಕಾರ್ಡ್ ಅನ್ನ ಯಾರು ಬ್ರೇಕ್ ಮಾಡಿಲ್ಲಂತೆ. ಅಂದ್ರೆ 1 ಇಯರ್ ಅಲ್ಲಿ, ಅಕಾಡೆಮಿಕ್ ಇಯರ್ ನಲ್ಲಿ 52 ಅವರ ಡಾನ್ಸ್ಗೆ ಪ್ರೈಸ್ ತಗೊಂಡಿರೋದು ಕಾಲೇಜ್ ಡೇಸ್ ಅಲ್ಲಿ. ಇವರ್ಲಿ ಚಪ್ಪಾಳೆ. ಸೊ ಒಳಗಿರುವಂತಹ ಒಬ್ಬ ಡಾನ್ಸರು ಮತ್ತೆ ಸಿನಿಮಾ ಪ್ರೇಮಿ. ಆಗ್ಲೇ ನಿಮ್ಮ ಹಿಂದಿನ ಸಿನಿಮಾನಲ್ಲಿ ಪ್ರೂವ್ ಮಾಡಿದ್ದೀರಾ, ನೀವೇನು ಲಂಕೆ ಮೂಲಕ ಅಬ್ಬರಿಸಿದ್ದೀರಾ. ಡಿಟಾಕ್ಸ್ ಬಗ್ಗೆ ಹೆಚ್ಚು ಮಾಹಿತಿ ನೀಡಿ ಸರ್. ಅವರು ಫಸ್ಟ್ ಬಣ್ಣ ಬಣ್ಣದ ಲೋಕ ಮೂಲಕ ಹೀರೋ ಆಗಿ ಎಂಟ್ರಿ ತಗೊಂಡಿದ್ದು 2011 ನಲ್ಲಿ. ಧನ್ಯವಾದಗಳು. ಬಹಳ ಸಂತೋಷ ಆಗ್ತಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾವಾಗಲೂ ಹೇಳ್ತೀನಿ ನನ್ನ ಕೆಲಸ ಮಾತಾಡಬೇಕು ಅಂತ. ಆ ಉದ್ದೇಶಕ್ಕೋಸ್ಕರನೇ ನಾನು ಸಿನಿಮಾದ ಮುಹೂರ್ತ ಕೂಡ ನಾನು ಮಾಡೋದಿಲ್ಲ ಜನರಲ್ ಆಗಿ. ಮತ್ತು ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾನು ಕುಂಬಳಕಾಯಿ ಕೂಡ ಹೊಡೆಯೋದಿಲ್ಲ. ಕೆಲಸ ಬಸವಣ್ಣ ಗಾಯಕ ಯೋಗಿ, ಅವ್ರ ಗಾಯಕನೇ ಕೈಲಾಸ ಅಂತ ಹೇಳಿದ್ರು. ಆ ರೀತಿ ಕೆಲಸ ಅಷ್ಟೇ ಮಾತಾಡಬೇಕು. ಆ ಉದ್ದೇಶದಿಂದ ನಾನು ಇಷ್ಟು ದಿನ ಸಿನಿಮಾ ಶುರುವಾಗಿ 1 ವರ್ಷ ಆಯಿತು. ಆಗಿನಿಂದ ಕೂಡ ನಾವು ಕೆಲಸವನ್ನೇ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೊಂದು 6-7 ದಿನ ಬಾಕಿ ಇದೆ ಅಷ್ಟೇ. ಈಗ 6-7 ದಿನ ಕಂಪ್ಲೀಟ್ ಆಯಿತು ಅಂತಂದರೆ ಚಿತ್ರೀಕರಣದ ಭಾಗ ಕಂಪ್ಲೀಟ್ ಆಗುತ್ತೆ. ಸೆಪ್ಟೆಂಬರ್ ಎಂಡ್ನಲ್ಲಿ ನಾವು ಸಿನಿಮಾನ ತೆರೆಗೆ ತರಬೇಕು ಅಂತ ಇದ್ದೀವಿ. ಇನ್ನು ಡಿಟಾಕ್ಸ್ ಬಗ್ಗೆ ಹೇಳೋದಾದರೆ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಹೆಣ್ಣಿನ ಮನಸ್ಸು ಒಂದು 7 ವರ್ಷದ ಮಗುವಿಂದ 70 ವರ್ಷದ ಅಜ್ಜಿವರೆಗೂ ಯಾವ ರೀತಿ ಅವ್ರ ಮನಸ್ಸಿನಲ್ಲಿ ತುಮುಲಗಳಿರ್ತವೆ, ಯಾವ ರೀತಿ ಹೋರಾಟಗಳಿರ್ತವೆ, ಯಾವ ರೀತಿ ಹೊಡೆದಾಟಗಳಿರ್ತವೆ ಜೀವನದಲ್ಲಿ ಅನ್ನೋದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರೋವಂಥ ಕಥೆನೇ ಡಿಟಾಕ್ಸ್. ಅಂದರೆ ಬಾಡಿ ಡಿಟಾಕ್ಸ್ ಅಂತ ಜನರಲ್ ಆಗಿ ಹೇಳ್ತಾರೆ. ನಾನು ಇಲ್ಲಿ ಮನಸ್ಸಿನ ಡಿಟಾಕ್ಸ್ನ ಮಾಡೋದಕ್ಕೆ ಹೊರಟಿದ್ದೀನಿ. ಅದೇ ಮನಸ್ಸಿನ ಡಿಟಾಕ್ಸ್ ಇದೊಂಥರ ಹೆಡ್ ಕ್ಲೀನರ್ ತರ ಕೆಲಸ ಮಾಡುತ್ತೆ. ಕೇಳಿ ಸರ್, ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಹಾ, ಮೈಂಡ್ ಡಿಟಾಕ್ಸ್, ಮನಸ್ಸಿನ ಡಿಟಾಕ್ಸ್, ಅದನ್ನೇ ನಾನು ಸೂಚ್ಯವಾಗಿ ಹೇಳಿರೋದು. ಕೇಳಿ ಸರ್, ಪ್ರಶ್ನೆ ಏನಾದರೂ ಇದ್ರೆ. ಹೌದು ಹೌದು, ಅದೇ ಟಾಕ್ಸಿಕ್ ಇಂದ ಡಿಟಾಕ್ಸ್ ಎಡೆಗೆ, ಆ ಪ್ರಕ್ರಿಯೆಗೆ ನಾವು ಡಿಟಾಕ್ಸ್ ಅಂತ ಹೇಳ್ತಾ ಇರೋದು. ಹೌದು ಸರ್, ಥ್ಯಾಂಕ್ ಯು. 95% ಆಗಿದೆ. ಬೆಂಗಳೂರು, ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಮಾಡಿದ್ದೀವಿ. ಇದು ಸಮುದ್ರದ ಬ್ಯಾಕ್ ಟಾಪ್ನಲ್ಲಿ ಇಟ್ಕೊಂಡು ಮಾಡಿರುವಂತಹ ಕಥೆ. ಸೊ ಹಾಗಾಗಿ ಹೆಚ್ಚಿನ ಭಾಗ ಚಿತ್ರೀಕರಣ ನಾವು ಮಂಗಳೂರು, ಉಡುಪಿನಲ್ಲೇ ಮಾಡಿದ್ದೀವಿ. ಇನ್ನು ನನಗೆ ಟೆಕ್ನಿಕಲ್, ಹೌದು, ಇದೊಂದು ಟೆಕ್ನಿಕಲ್ ಸಿನಿಮಾ, ಟೆಕ್ನಿಷಿಯನ್ಸ್ ಸಿನಿಮಾ. ಸೊ ಅದೇ ಉದ್ದೇಶದಿಂದ ನಾವು ಮೊದಲು ತಂತ್ರಜ್ಞರಿಗೆ ನಾವು ಗೌರವ ಸಲ್ಲಿಸಿದ್ದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನನ್ನ ಶಕ್ತಿ ಹಾಲೇಶ್, ಮತ್ತೆ ಎಲ್ವಿನ್ ಜೋಶ್, ಮತ್ತೆ ನಮ್ಮ ಸುಧಾಕರ್, ಮತ್ತೆ ನನ್ನ ಸೂರಿ ಮಾಸ್ಟರ್, ನನ್ನ ಗೆಳೆಯ ಮುರಳಿ ಮಾಸ್ಟ್ರು, ಇವರೆಲ್ಲರೂ ನನ್ನ ಶಕ್ತಿ. ಸೊ ಇದು ಮೊದಲನೇದಾಗಿ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಹೊರಟಿದ್ದು ಸಿನಿಮಾ. ಅದಾದ್ಮೇಲೆ ಇಡೀ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಎಷ್ಟು ಸೂಪರ್ ಸ್ಟಾರ್ಸ್ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಅರ್ಧ ಜನ ಸೂಪರ್ ಸ್ಟಾರ್ಸ್ ಮನೆ ಬಾಗಿಲು ತಟ್ಟಿದ್ದೀನಿ ನಾನು. ಎಲ್ಲರಿಗೂ ಕತೆ ಹೇಳಿದ್ದೀನಿ. ಸೊ ಫೈನಲಿ ನನಗೆ ಇಷ್ಟ ಆಗಿದ್ದು ತುಂಬಾನೇ, ಇಲ್ಲ ಇದು ಯಾರೂ ವರ್ಕ್ ಆಗ್ತಾ ಇಲ್ಲ ಇದಕ್ಕೆ, ಈ ಕಥೆಗೆ ನನಗೆ ಕಮಲ್ ಹಾಸನ್ ಥರ ನಟ ಬೇಕು ಅಂತ ಅನ್ನಿಸ್ದಾಗ ನನಗೆ ಮತ್ತೆ ಸ್ಟ್ರೈಕ್ ಆಗಿತ್ತು ಕಿಶೋರ್ ಸರ್. ಅವ್ರಿಗೆ ನಾನು ಹೋಗಿ ಕತೆ ಹೇಳಿದೆ. ಕತೆ ಹೇಳಿದಾಗ ರಾಮ್ಪ್ರಸಾದ್, ನಾನು ಪೊಲೀಸ್ ಪಾತ್ರಗಳು ತುಂಬ ಮಾಡಿ ಬೋರ್ ಆಗ್ಬಿಟ್ಟಿದ್ದೀನಿ ರಾಮ್ಪ್ರಸಾದ್ ಅಂತ ಹೇಳಿದ್ರು. ಸರ್ ಖಂಡಿತವಾಗ್ಲಿಲ್ಲ ಸರ್, ನಾನು ನಿಮಗೆ ಇನ್ನೊಂದು ಪಾತ್ರ ಹೇಳಿದ್ನಲ್ವಾ, ಆ ಪಾತ್ರಕ್ಕೆ ಸರ್ ನಾನು ನಿಮ್ಮನ್ನು ಕೇಳ್ತಾ ಇರೋದು ಅಂತ ಹೇಳಿದಾಗ ಭಾಳ ಸಂತೋಷಪಟ್ಟರು. ಅಷ್ಟೇ ಪ್ರೀತಿಯಿಂದ ನಮ್ಗೆ ಇದುವರೆಗೂ ಮಾಡಿಕೊಟ್ಟಿದ್ದಾರೆ ಕೆಲಸನ. ಸೊ ಇಲ್ಲ, ಅದು ಗೊತ್ತಿಲ್ಲ, ಅದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅದೇ ಕಷ್ಟ ಆಗ್ತಾ ಇರೋದು. ಥ್ಯಾಂಕ್ ಯು. ಹೌದು, ಅದು ಕ್ರಮೇಣ ಸ್ವಲ್ಪ ಸ್ವಲ್ಪನೇ ಫೀಡಿಂಗ್ ಮಾಡೋಣ ಅಂತ ನನ್ನ ಮನಸ್ಸಿನಲ್ಲಿರೋದು. ಡಿಟಾಕ್ಸ್ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಆ ಥರ ಆಗುತ್ತೆ.
ಆ ಉದ್ದೇಶದಿಂದ ಈಗ ಟೈಟಲ್ ಅಷ್ಟೇ ನಾವು ತೋರಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಟೈಟಲ್ ಲಾಂಚ್ ಮಾಡಿದ್ದೀನಿ. ಹಾ, ಆಕ್ಚುಲಿ ಅಂದ್ರೆ ನಾವು ಈಗ ಆಲ್ರೆಡಿ 90% ಸಿನಿಮಾ ಶೂಟಿಂಗ್ ಮುಗ್ದಿದೆ ಅಂತ ಹೇಳಿದ್ರಿ. ನಾವು ಟೈಟಲ್ ರಿವೀಲ್ ಅಂತಂದಾಗ ನಮ್ದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್. ನೀವು ಯಾವ್ದಾದ್ರು ಒಂದು ಹೊಸ ಥೀಮ್ ಅಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ, ಕಲಾವಿದರು ಯಾವ್ದಾದ್ರು ಥೀಮ್ ಅಲ್ಲಿ ತೋರಿಸ್ತೀರಾ ಆ ಒಂದು ಟೈಟಲ್ ಅಂತ. ನೀವು AI ಮರೆ ಹೋಗ್ಬಿಟ್ರೆ ಹೇಗೆ ಸರ್? ಈಗ ಏನಂದ್ರೆ ನಾವು ಟೆಕ್ನಾಲಜಿ ಜೊತೆಗೆ ಹೊಂದ್ಕೊಂಡೇ ಹೋಗ್ಬೇಕಮ್ಮ. ಅದಿದೆ, ಅದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಕೂಡ ಅಷ್ಟೇನೆ ಅದೇ ಥರನೇ ಆಗಿತ್ತು, ಇವಾಗಲೂ ಹಾಗೆ ಆಗುತ್ತೆ, ಮುಂದಕ್ಕೂ ಹಾಗೆ ಆಗುತ್ತೆ. ನಾವು ಟೆಕ್ನಾಲಜಿ ಜೊತೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಮುಂದುವರಿಲಿಕ್ಕೆ ಆಗೋದೇ ಇಲ್ಲ. ಇತ್ತೀಚೆಗೆ ಒಂದಷ್ಟು ಘಟನೆಗಳು ನಡೀತು ಸರ್. ನೀವು ಹೆಣ್ಣು ಮಕ್ಕಳ ಮನಸ್ಸಿನ ಡಿಟಾಕ್ಸ್ ಅನ್ನೋದಕ್ಕೆ ಈ ಪ್ರಶ್ನೆ. ಎಲ್ಲ ಒಂದಷ್ಟು ಹೆಣ್ಮಕ್ಳು ಗುಡ್ಡದ ಮೇಲಿಂದ ಹುಡುಗರನ್ನ ತಳ್ಳೋವಂಥದ್ದು, ಆ ಒಂದು ಇನ್ಸ್ಪಿರೇಷನ್ ಇಂದ ಡಿಟಾಕ್ಸ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಈ ಚಿತ್ರದಲ್ಲಿ ಸೊ ಅವ್ರು ಒಂದೊಂದು ಪಾತ್ರಕ್ಕೂ ಒಂದೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಹಾಗಾಗಿ ಸೂಚ್ಯವಾಗಿ ಪ್ರತಿಯೊಂದನ್ನು ಹೇಳ್ತಾ ಇದೆ. ಸಮಾಜದ ಎಷ್ಟು ಸ್ತರಗಳಿದ್ದಾವೆ ಅಷ್ಟು ಸ್ತರಗಳ ಬಗ್ಗೆನೂ ಮಾಡಿರುವಂಥದ್ದು, ಅಂದರೆ ಹೆಣ್ಣಿಗೆ ಸಂಬಂಧಪಟ್ಟಂಗೆ ಮಾಡಿರುವಂಥದ್ದು. ಎಲ್ಲ ಕಡೆಯಿಂದನೂ ಹೈದರಾಬಾದಿಂದ ಇದ್ದಾರೆ, ಮತ್ತು ಜೈಪುರಿಂದ ಇದ್ದಾರೆ, ಡೆಲ್ಲಿಯಿಂದ ಇದ್ದಾರೆ, ಉತ್ತರಾಖಂಡಿಂದ ಇದ್ದಾರೆ. ಆ ರೀತಿ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಇದ್ದಾರೆ. ಕರ್ನಾಟಕದಿಂದಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಇಲ್ಲಿ ಪೂಜಾ ರಾಮಚಂದ್ರ ಕರ್ನಾಟಕದವರನ್ನೇ. ಅದು ಸಸ್ಪೆನ್ಸ್ ಇದೆ ಸರ್, ಆ ಕಾರಣಕ್ಕೋಸ್ಕರನೇ ಟ್ಯಾಗ್ಲೈನ್ ಅನ್ನು ನಾವು ರಿವೀಲ್ ಮಾಡಿಲ್ಲ. ಅದು ಕೋರ್ಸ್ 2 ನಲ್ಲಿ ಬರುತ್ತೆ ಸರ್. ಅದು ನಾವು ಇವಾಗಲೇ ಹೇಳಿದ್ರೆ ಅದು ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಆ ಉದ್ದೇಶದಿಂದ ನಾನು ಅದನ್ನ ಬೇಕು ಅಂತಾನೆ ಹೈಡ್ ಮಾಡಿದ್ದೀನಿ ಸರ್. ಖಂಡಿತವಾಗ್ಲೂ ಹೌದು, ಇದು ಸತ್ಯಘಟನೆ ಆಧಾರಿತ ಚಿತ್ರ. ಸೊ ಇದ್ರ ಮುಂದಕ್ಕೆ ಒಂದೊಂದು ಸ್ವಲ್ಪನೇ ನಾನು ಫೀಡ್ ಮಾಡ್ತಾ ಹೋಗ್ತೀನಿ ಯಾವುದು ಏನು ಅಂತ. ಇವತ್ತು ಓನ್ಲಿ ಶೀರ್ಷಿಕೆ ಅನಾವರಣ ಮಾತ್ರ ಮಾಡಬೇಕು ಅನ್ನೋದು ತಲೆಯಲ್ಲಿರೋ ಕಾರಣದಿಂದಾಗೆ ಒಂದು ಸ್ವಲ್ಪನೇ ಕೊಡ್ತಾ ಹೋಗೋಣ ಅಂತ. ಸೈಕಾಲಜಿ ಅಧ್ಯಯನ ಹುಟ್ಟದಾಗಿಂದನೇ ಸೈಕಾಲಜಿ ಅಧ್ಯಯನ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇನೆ. ಇದು ನಾವು ಭಾರತೀಯರು ಆಧ್ಯಾತ್ಮದ ಜೊತೆಗೇನೆ ನಾವು ಹೊಂದ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಸೊ ಜೊತೆನಲ್ಲೇ ಇದನ್ನೂ ಅಷ್ಟೇನೆ, ಸೈಕಾಲಜಿನೂ ನಮ್ಮ ಜೊತೆನಲ್ಲೇ ಇರುತ್ತೆ, ನಮ್ಗದು ಗೊತ್ತಿರೋದಿಲ್ಲ. ಉದಾಹರಣೆಗೆ ಆಂಜನೇಯಂಗೆ ಅವ್ನು ತುಂಬಾ ಶಕ್ತಿವಂತ ಅನ್ನೋದು ಅವ್ನಿಗೆ ಗೊತ್ತೇ ಇಲ್ಲ, ಬೇರೆಯವ್ರು ಹೇಳಬೇಕು. ಸೊ ಅದೇ ರೀತಿನೇ ಪ್ರತಿಯೊಂದು ನಮ್ಮ ಭಾರತೀಯರಿಗೆ ಪ್ರತಿಯೊಂದೂ ಅಡ್ಕೊಂಡಿದೆ. ಮಹಾಭಾರತ ಆಗಲಿ ಅಥವಾ ರಾಮಾಯಣ ಬಿಟ್ಟು ನಾವು ಕತೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಅದರ ರೆಫರೆನ್ಸೇ ಇದೆ. ಇದು ಬರೀ ಶೀರ್ಷಿಕೆ ಅನಾವರಣ ಅಂತ ಹೇಳ್ಬಿಡ್ತಾರೆ ಡೈರೆಕ್ಟ್ರು, ಬೇರೆ ಏನೂ ಹೇಳೋಂಗಿಲ್ಲ. ನಾವು ಮಾತಾಡಬೇಕು ಅಂದರೆ ಎಲ್ಲರೂ ಹೊಗಳಬೇಕು, ಅದು ಚೆನ್ನಾಗಿತ್ತು ಅಂತ ಹೇಳಬೇಕು, ಇದೇ ಆಗಿಬಿಡುತ್ತೆ. ಗೊತ್ತಿಲ್ಲ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ಉತ್ತರ ಕೊಡ್ಬೋದೇನೋ. ಇಲ್ಲ, ಅವ್ರು ಹೇಳಿದ್ರಲ್ಲ ಅಲ್ಲ ಅದು ಅಂತ ಅಂದ್ಬಿಟ್ಟು. ಅಲ್ಲಿ ಮಜಾ ಅಂದರೆ ನನಗೆ ಈ ಸಿನಿಮಾ ಒಳಗಡೆ ಬರೋದಕ್ಕೆ ಮುಖ್ಯ ಕಾರಣ ರಾಮ್ ಪ್ರಸಾದ್ ಯಾಕೆ ಅಂತಂದರೆ ರಾಮ್ ಪ್ರಸಾದ್ ಅವರ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್, ಅವರ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ. ಫಸ್ಟ್ ಅವ್ರು ಕತೆ ಹೇಳ್ಬೇಕಾದ್ರೆ ಅದರಲ್ಲೂ ಇಷ್ಟೇ, ಹಿಂಗೆ ಇಷ್ಟಿಷ್ಟೇ ರಿವೀಲ್ ಮಾಡೋರು ಅವರು. ಕತೆ ಎಲ್ಲ ಅಲ್ಲಲ್ಲಿ ಹೇಳ್ಬಿಟ್ಟು ಯಾವ ಪಾತ್ರ ಅಂತಲೂ ಹೇಳಲಿಲ್ಲ. ಸರಿ ಸಿನಿಮಾ ನೀವು ಮಾಡಬೇಕು. ನನಗೆ ಪೊಲೀಸ್ ರೋಲ್ ಬಂದರೆ ನನಗೆ ಭಯ ಶುರು ಆಯ್ತು ಆಗಲೇ. ಪೊಲೀಸ್ ಮಾಡಕ್ಕೆ ಕರ್ಕೊಂಡ್ಬರ್ತಾರೆ ಮತ್ತೆ ಅಂತ. ನಾನು ಪೊಲೀಸ್ ರೋಲ್ ಮಾಡಲ್ಲ ಅಂತ. ಇಲ್ಲ ಸರ್, ಇನ್ನೊಂದು ರೋಲ್ ಮಾಡಬೇಕು. ಸರಿ ಓಕೆ, ಕ್ಲೈಮ್ಯಾಕ್ಸ್ ಏನು ಹೇಳಿ? ಕ್ಲೈಮ್ಯಾಕ್ಸ್ ಹೇಳಕ್ಕೆ ರೆಡಿ ಇಲ್ಲ. ಸುಮಾರು ಸತಾಯಿಸಿದ್ರು, ನಾನು ಸತಾಯಿಸಿದೆ. ಇಲ್ಲ, ನಾನು ಡೇಟ್ ಕೊಡಲ್ಲ, ನೀವು ಒಪ್ಕೊಂಡ್ರೆ ನಾನು ಕ್ಲೈಮ್ಯಾಕ್ಸ್ ಹೇಳ್ತೀನಿ ಅಂತ. ಒಪ್ಕೊಂಡ್ಬಿಟ್ಟು ಮೇಲೆ ಕ್ಲೈಮ್ಯಾಕ್ಸ್ ಇಷ್ಟ ಆಗದೆ ಇದ್ರೆ ಹೆಂಗೆ ಅಂತ. ಸರಿ, ಆಮೇಲೆ ಏನೋ ಹೇಳಿ ತಪ್ಪಿಸ್ಕೊಳ್ಳೋಣ, ಪರವಾಗಿಲ್ಲ, ಇವ್ರು ಹೇಳಿ ಕ್ಲೈಮ್ಯಾಕ್ಸ್ ಇಷ್ಟ ಆದ್ರೆ ಮಾಡಬೇಕು, ನೆಪ ಹೇಳಿ ತಪ್ಪಿಸ್ಕೊಳ್ಳೋಣ ಅಂತ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರು ಹೇಳ್ದಂಗೆ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ನಾವು ಹಾಗೆ ಜನರಲೈಸ್ ಮಾಡಿಬಿಡ್ತೀವಿ. ಸ್ವಲ್ಪ ಯೋಚನೆಗೆ ಹಚ್ಚುವಂಥ, ಜೊತೆಗೆ ಒಂದು ಸ್ವಲ್ಪ ಮೆದುಳಿಗೆ ಕೆಲಸ ಕೊಡುವಂಥ ಸಿನಿಮಾ. ನೋಡ್ತಾನೇ ಅಂದರೆ ಅವರ ಕಥೆ ಹೇಳುವ ಶೈಲಿ, ಚಿತ್ರಕಥೆಯ ವಿಧಾನ ಒಂದಷ್ಟು ನಾನ್ ಲೀನಿಯರ್ ಆಗಿರುತ್ತೆ. ಜೊತೆಗೆ ಸುಮಾರು ಇವ್ರು ಹೇಳಿದಲ್ಲ, ಅಷ್ಟು ಜನ ಆಕ್ಟರ್ಗಳು ಬಂದಾಗ, ಅಷ್ಟು ಪಾತ್ರಗಳು, ಎಲ್ಲವೂ ಮುಖ್ಯ ಪಾತ್ರಗಳು ಬಂದಾಗ ಆ ಕಥೆಗಳು, ಬೇಕಾದಷ್ಟು ಕಥೆಗಳು ಒಂದಕ್ಕೊಂದು ಹೆಣಕೊಂಡು ಹೋಗಿದೆ. ಇವೆಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅವರೇನೋ ಪ್ರೀತಿಯಲ್ಲಿ ಹೇಳ್ಬಿಟ್ರು, ಕಮಲ್ ಸರ್ಗೆಲ್ಲ ನಮ್ಮನ್ನೆಲ್ಲ ನಾವು ಕಂಪೇರ್ ಮಾಡ್ಕೊಳ್ಳಬಾರ್ದು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆದ ಪಾತ್ರ, ನನಗೂ ತುಂಬ ಫ್ರೆಶ್ ಆಗಿತ್ತು. ಬೇರೆ ಅಂತ ನಾನು ಇದುವರೆಗೂ ಪ್ರಯತ್ನ ಪಡೆದೇ ಇರುವಂಥ ಒಂದು ಪಾತ್ರ, ಜೊತೆಗೆ ಬೇಕಾದಷ್ಟು ಶೇಡ್ಗಳಿದ್ದಂಥ ಪಾತ್ರ.
ಜೊತೆಗೆ ಅವ್ರು ಹೇಳ್ದಂಗೆ ಇವತ್ತಿನ ಟಾಕ್ಸಿಸಿಟಿ ಇಷ್ಟೊಂದು ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಡಿಟಾಕ್ಸ್ ಮಾಡೋಕ್ಕೆ ಸಿನಿಮಾ ಒಂದು ಕಲೆಯ ಮಾಧ್ಯಮದಿಂದ ಖಂಡಿತ ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ಅದು ಮಾಡುತ್ತೆ ಅನ್ಸುತ್ತೆ. ಜನ ಅದನ್ನು ನಿರ್ಧರಿಸಬೇಕು. ಪ್ರಯತ್ನ ಅಂತೂ ಆಗಿದೆ, ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಇಷ್ಟೊಂದು ಜನ ಒಟ್ಟಿಗೆ ಸೇರಿದ್ದಾರೆ, ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾದ ತುಂಬ ಪ್ರಮುಖ ಪ್ರಮುಖ ಪಾತ್ರ ವಹಿಸಿರುವಂಥವ್ರೇನೆ. ಯಾಕಂದ್ರೆ ಅವರೆಲ್ಲರಿಂದನೂ ಈ ಸಿನಿಮಾ ಒಂದೊಂದು ಹಂತ ಮೇಲಕ್ಕೆ ಹೋಗ್ತಾ ಹೋಗಿದೆ. ಸೊ ಎಲ್ರಿಗೂ ಧನ್ಯವಾದ. ಇನ್ನೇನು ರಿವೀಲ್ ಮಾಡೋದಿದೆಯಾ? ಅದೇ ಪೊಲೀಸ್ ಪಾತ್ರ ಅಂದ್ರೆ ಭಯ ಆಗುತ್ತೆ. ಬಟ್ ಚೆನ್ನಾಗಿದೆ ಖಂಡಿತ, ಅದು ಮಾಡಬಾರ್ದು ಅಂತ ಇಲ್ಲ, ಮಾಡೇ ಮಾಡ್ತೀವಿ. ಏನಂದ್ರಿ ನೀವು ಪಾತ್ರ ಅದು ಆಗ್ಲೇಬೇಕಾಗುತ್ತಲ್ಲ. ಅಂದ್ರೆ ಒಬ್ಬ ಕಲಾವಿದನ ಜೀವನ ಎಷ್ಟು ಮಹಾ ಇರುತ್ತೆ, ಎಷ್ಟು ಸಿನಿಮಾ ಮಾಡ್ಬೋದು ಅಂತ ಅವನ ಜೀವನ ಕಾಲದಲ್ಲಿ ಮಾಡೋದನ್ನ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ನಮ್ಮ ನಿಯತ್ತು ಯಾವಾಗಲೂ ಪ್ರೇಕ್ಷಕರಿಗೋಸ್ಕರ ಇರಬೇಕಲ್ಲ. ಪ್ರೇಕ್ಷಕರಿಗೋಸ್ಕರ ಸಿನಿಮಾ ಮಾಡೋದ್ರಿಂದ ಅವರು ಸೇರಿ ಸಿನಿಮಾ ಕಂಪ್ಲೀಟ್ ಆಗೋದ್ರಿಂದ ಅವ್ರಿಗೆ ನಾವು ಸಿನಿಮಾ ಮಾಡ್ತಾ ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಿಗೆ ಪ್ರಾಮಾಣಿಕವಾಗಿರ್ಬೇಕು ಅವ್ರಿಗೆ ಅಂತ. ಬರೀ ದುಡ್ಡುಗೋಸ್ಕರ ಅಥವಾ ಏನೋ ಒಂದು ರೋಲ್ ಸಿಗುತ್ತೆ ಅಂತ ಮಾಡೋದಕ್ಕಿಂತ ಆದಷ್ಟು ಹೆಚ್ಚಿಗೆ ಪ್ರಯತ್ನ ಪ್ರೇಕ್ಷಕರಿಗೆ ಪ್ರಾಮಾಣಿಕವಾಗಿರೋ ಪ್ರಯತ್ನ ಇರುತ್ತೆ. ಆ ಪ್ರಯತ್ನದಲ್ಲಿ ಕೆಲವು ಇಷ್ಟ ಆಗದೆ ಹೋಗೋದು ನನ್ನ ಕಲಿಕೆ ಅದು ಅಷ್ಟೇ. ಆ್ಯಕ್ಚುಲಾಗಿ ಆ ಥರದ ಸಿನಿಮಾಗಳು, ಆ ಥರದ ರೋಲ್ಗಳು ಬಂದು ಸಕ್ಸಸ್ ಕೂಡ ಆಗಿರೋದಿದೆ. ನನ್ನ ಜಡ್ಜ್ಮೆಂಟ್ ತಪ್ಪಾಗಿರೋದು ಕೂಡ ಇದೆ. ಅದೆಲ್ಲ ಇದು ಸಹ ನನ್ನ ಗ್ರಹಿಕೆಯಲ್ಲಿ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗೋ ಪ್ರಯತ್ನ ಇದೆ. ಹಾಗಾಗಿ ಒಳ್ಳೆ ಪೊಲೀಸ್ಗೆ ಜಾಸ್ತಿ ಬರುತ್ತೆ, ಅದೊಂದಿದೆ ನಮ್ಮಲ್ಲಿ. ಮೋಸ್ಟ್ಲಿ ಆ ಪೊಲೀಸ್ ಬಗ್ಗೆ ಇರೋ ಭಯನೇ ಅನ್ಸುತ್ತೆ, ಅಥವಾ ಅವರ ಇಮೇಜನ್ನ ವೈಟ್ ವಾಶ್ ಮಾಡೋ ಪ್ರಯತ್ನ ಮಾಡ್ತೀವಿ ಅನ್ಸುತ್ತೆ ನಾವು. ಸೊ ಅದನ್ನ ತೊಳೆದು ಹೆಂಗಾದ್ರು, ಅಥವಾ ನಮ್ಮ ಭರವಸೆ ಇರ್ಬೋದು ಅದ್ರ ಬಗ್ಗೆ, ಅಥವಾ ನಮ್ಮ ಹೋಪ್ ಪೊಲೀಸರು ಹಿಂಗಿರಬೇಕು ಅಂತ. ಸಿನಿಮಾ ತೋರಿಸೋದೇ ಅಲ್ವಾ, ಸಿನಿಮಾ ನೆಗೆಟಿವ್ನೇ ತೋರಿಸ್ತಾ ಇದ್ರು. ಸಿನಿಮಾ ಮೂಲಕ ನಾವು ಈ ಥರದ್ದು ಇದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀವಲ್ಲ, ಹಂಗಾಗಿ ಪೊಲೀಸರನ್ನೆಲ್ಲ ಒಳ್ಳೆಯವ್ರ ಥರನೇ ತೋರಿಸ್ತೀವಿ. ನಮ್ಮಲ್ಲಿ ಇಷ್ಟೊಂದೆಲ್ಲ ಲಾಕಪ್ ಡೆತ್ಗಳಾಗ್ತಾ ಇದ್ರು, ಪೊಲೀಸ್ ಅಟ್ರಾಸಿಟಿ ಆಗ್ತಾ ಇದ್ರು, ಅವ್ರನ್ನ ಕೆಟ್ಟದಾಗ ತೋರಿಸಲ್ಲ. ಇನ್ನೊಂದು ಭಯನೂ ಇರುತ್ತೆ, ಪಿಕ್ಚರ್ ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತ. ಹೌದು, ಯಾವ್ದು ಸರ್? ಅದು ಕೆಟ್ಟದಾಗೇನಿಲ್ಲ, ಕಾಮಿಡಿ ಅದು. ಬಟ್ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಇವತ್ತಿನ ತನಕ ಎಷ್ಟೊತ್ತು ನಾನು ನಂಬಿ ಒಳ್ಳೆ ಸಿನಿಮಾ ಅಂತ ನಂಬ್ಕೊಂಡು ಮಾಡಿರೋದನ್ನೆಲ್ಲ ಯಾರು ಜ್ಞಾಪಿಸ್ಕೊಳ್ಳಲ್ಲ. ಸರ್ ನೀವು ಆ ಸಿನಿಮಾಲಿ ಟೀಗೆ ಮುದ್ದೆ ಕಲ್ಸ್ಕೊಂಡು ತಿಂತಿರಲ್ಲ, ಅದು ಸಕ್ಕತ್ತಾಗಿತ್ತು ಅಂತ ಹೇಳ್ತಾರೆ. ಏನು ಮಾಡೋಕ್ಕಲ್ಲ, ಕಾಮಿಡಿ ಒಂಥರ ಹಾಡುಗಳ ಥರ, ಮ್ಯೂಸಿಕ್ ಥರ ಸುಮಾರು ಕಾಲ ಬದುಕಿದೆ. ಖಂಡಿತ ಸಾಧ್ಯ ಇದೆ ಅನ್ಸುತ್ತೆ ಸರ್. ಯಾಕಂದರೆ ಈಗ ತಾನೇ ಸಿದ್ಲಿಂಗಿ ಅವರ ಸಿನಿಮಾದ ಬಗ್ಗೆ ಮೆನ್ಷನ್ ಮಾಡಿದ್ವಿ. ಎಷ್ಟೋ ಸಿನಿಮಾಗಳು, ಬಂಗಾರದ ಮನುಷ್ಯ ಅಂತಲ್ಲ, ಬಂಗಾರದ ಮನುಷ್ಯ ಒಂದು ಸ್ಟ್ಯಾಂಡರ್ಡ್ ಆಗಿ ನಾವು ನೋಡೋಕೆ ಹೋದರೆ ಅದು ತುಂಬ ಸಮಾಜದಲ್ಲಿ ಬದಲಾವಣೆ ತಂದಿದೆ. ಎಷ್ಟೋ ಜನ ಸಿಟಿಗೆ ಬಂದವರು, ಸಿಟಿ ಜೀವನಕ್ಕೆ ಅಟ್ರಾಕ್ಟ್ ಆಗಿ ಬಂದವರು ವಾಪಸ್ ಹಳ್ಳಿಗೆ ಹೋಗಿ, ಜೊತೆಗೆ ಕೋಆಪರೇಟಿವ್ ಮೂವ್ಮೆಂಟ್ಗೆ ತುಂಬ ದೊಡ್ಡ ಬೂಸ್ಟ್ ಆಗಿ ಬಂಗಾರದ ಮನುಷ್ಯ ಆಯಿತು. ಆ ಥರ ಸಿನಿಮಾ ತುಂಬ ಪ್ರಭಾವಶಾಲಿ ಮಾಧ್ಯಮ. ಗೊತ್ತಿಲ್ಲ ಸರ್, ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಆಸೆ ಅಂತೂ ಇದೆ. ನಮ್ಮ ಎಲ್ಲರೂ ಅಷ್ಟೊಂದು ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ, ಪ್ರಯತ್ನನೂ ಅದಿದೆ. ಡೈರೆಕ್ಟರ್ ಹೇಳೋ ಥರ ಏನದು ಹೆಣ್ಣಿನ ಮನಸ್ಸಿನ ಒಳಗಡೆ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಹೆಣ್ಣು ಕೊಲೆ ಅದ್ರ ಬಗ್ಗೆ ಎಲ್ಲ. ನನಗನ್ಸುತ್ತೆ ಅದು ಒಂದು ಇನ್ಸಿಡೆಂಟ್ ನಾವು ಅಷ್ಟು ದೊಡ್ಡದಾಗಿ ಮಾಡ್ಬಿಟ್ಟು ನೋಡ್ತಾ ಇದ್ದೀವಿ. ಅಲ್ಲ ನಾನು ಹೇಳ್ತೀನಿ, ಅದೇ ಈ 3 ಹೆಣ್ಣು ಮಕ್ಕಳು ಮಾಡಿರೋ ನಾವು ಎಷ್ಟು ದೊಡ್ಡದಾಗಿ ಮಾತಾಡ್ತೀವಿ. 1000 ಹೆಣ್ಣು ಮಕ್ಕಳು ಕೊಲೆ ಆಗ್ತಾ ಇದೆ, ಒಂದೊಂದು ನಿಮಿಷಕ್ಕೆ ಎಷ್ಟು ರೇಪ್ಗಳಾಗ್ತಾ ಇದೆ. ಸೊ ನಾವೇನ್ ಮಾಡ್ತೀವಿ, ಅದೇ ಇದು ತುಂಬಾ ಎದ್ದು ಕಾಣಿಸೋದ್ರಿಂದ ಇದನ್ನ ತಗೊಂಡು ಹೆಣ್ಣನ್ನ ವಿಲನೈಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಏನಂದ್ರೆ, ನಮ್ಮ ಮನಸ್ಸಲ್ಲಿ ಏನಂದ್ರೆ ಹೆಣ್ಣಿನ ಕ್ರಿಮಿನಲ್ ಮನಸ್ಸಿನೊಳಗಡೆ ಅಂತಲ್ಲ, ಹೆಣ್ಣಿನ ಮನಸ್ಸಿನೊಳಗಡೆ ನೋಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದರೊಳಗಡೆ ಇರುವಂತ ಗಂಡಿನ ಬಗೆಗಿನ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವೂ ಆಗಿರ್ಬೋದಲ್ಲ, ಅಥವಾ ಗಂಡಿನ ತಲೆ ಒಳಗಡೆ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವೂ ಆಗಿರ್ಬೋದಲ್ಲ. ಸೊ ಟೋಟಲಿ ಒಂಥರ ಸೊಸೈಟಿಯಲ್ಲಿ ಡಿಟಾಕ್ಸ್ ಅನ್ಸುತ್ತಲ್ಲ ಇದು. ಗೊತ್ತಿಲ್ಲ, ಸಿನಿಮಾ ನೋಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲ ಭಾಷೆಗಳಿಗೂ ಈ ಸಮಸ್ಯೆ ಇದೆ. ಜೊತೆಗೆ ಅವರವರು ಕಂಡಂತ ಅವ್ರವ್ರಿಗೆ ತೋರಿಸಿದಂಥ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ಒಂದು ವೇಳೆಗೆ ಮಲಯಾಳಂ ಸಿನಿಮಾ ಅದರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಹೆಚ್ಚಿಗೆ ಒಂದು ಲೆವೆಲ್ಗೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಈಗಲೂ ಸಹ ತುಂಬ ದೊಡ್ಡ ಸಮಸ್ಯೆ ಇದೆ, ಬೇಕಾದಷ್ಟು ಕಾರಣ ಇದೆ. ಆ ಕಾರಣನೇ ಎಷ್ಟು ಉದ್ದಕ್ಕೆ ಮಾತಾಡ್ತಾ ಹೋಗ್ಬೋದು. ಒಂದೊಂದು ಬಂಡವಾಳದಿಂದ ಹಿಡಿದು ಬಂಡವಾಳ ಹಾಕೋರಿಂದ ಹಿಡಿದು ಸಿನಿಮಾ ಮಾಡೋರಿಂದ ಹಿಡಿದು ಆಡಿಯನ್ಸ್ ತನಕ ಬೇಕಾದಷ್ಟು ಬದಲಾವಣೆಗಳು, ಬೇಕಾದಷ್ಟು
ಅದರ ಬಗ್ಗೆ ಚಿಂತನೆ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಹೀಗೆ ಅಂತ ಒಂದೇ ಕಾರಣ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಒಬ್ಬರನ್ನೇ ಬರೀ ಪ್ರೇಕ್ಷಕರು ಬರ್ತಾ ಇರುವಂಥ ಪ್ರೇಕ್ಷಕರನ್ನ ಮಾತ್ರ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೇಕ್ಷಕರು ಬರದೇ ಇರೋದಕ್ಕೆ ನಾವು ಕಾರಣ ಆಗಿರ್ತೀವಿ. ಸೊ ನಮ್ಮ ಸಿನಿಮಾಗಳು ಆ ಸ್ಟ್ಯಾಂಡರ್ಡ್ ಅಥವಾ ಅವರ ಆಸಕ್ತಿಯನ್ನು ಕೆರಳಿಸುವ ಮಟ್ಟಕ್ಕೆ ಇಲ್ಲ ಅಂತಂದ್ರೆ ಅದಕ್ಕೆ ಅವರು ಕಾರಣ ಆಗಿರ್ತಾರೆ. ಹೆಚ್ಚು ಕಡಿಮೆ ಸಿನಿಮಾ ಆಡಿಯನ್ಸ್ನ ಪ್ರತಿಫಲಿಸುತ್ತೆ ಅಂತ ಹೇಳ್ತಿದ್ದಾರೆ. ಕನ್ನಡಿಗ ಹಿಡಿದ ಹಾಗೆ ಎಲ್ಲ ಮಾಧ್ಯಮಗಳು ಸಹ ಆ ಥರ ಕನ್ನಡಿ ಹಿಡಿದಿದ್ದೀವಿ ಅಂತಂದ್ರೆ ಇದನ್ನು ನೋಡ್ತಾ ಇಲ್ಲ ಅಂದ್ರೆ ಕನ್ನಡಿಗಲ್ಲಿ ಅವ್ರ ಮುಖ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ, ಅಥವಾ ನಾವು ಸರಿಯಾಗಿ ತೋರಿಸ್ತಾ ಇಲ್ಲ ಅಂತ ಏನೋ ಒಂದಿದೆ. ಸೊ ಬೇಕಾದಷ್ಟು ಇದೆ ಸಮಸ್ಯೆಗಳು. ಅದ್ರಲ್ಲಿ ನಾವು ಎಲ್ಲರೂ ಸೇರಿಕೊಂಡು, ಇನ್ಕ್ಲೂಡಿಂಗ್ ಪ್ರೇಕ್ಷಕರು, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಇದನ್ನ ಸರಿ ಮಾಡ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಒಂದೊಂದು ಸಿನಿಮಾಗಳು ಓಡ್ತು. ಈಗ ಸೋ ಓಡ್ತು, ಅದು ಓಡ್ತು ಅಂದ್ರೆ ಥಿಯೇಟರ್ಗೆ ಜನ ಬರೋದಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಕರ್ಕೊಂಡ್ಬರೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಸರಿಯಾಗಿ ಕರ್ಕೊಂಡ್ಬರೋದಕ್ಕೆ. ಅದೊಂದು ಸಕ್ಸಸ್ ಆದರೂ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಸೇಮ್ ಫಾರ್ಮುಲಾ ಟ್ರೈ ಮಾಡ್ತೀವಿ ಹೊರತು ಅದರಲ್ಲಿ ಸರಿಯಾದ ಕಾರಣಗಳನ್ನ ಗುರುತಿಸಿ ಅದನ್ನ ರಿಪೀಟ್ ಮಾಡೋದು ನಮಗೆಲ್ಲ ಆಗ್ತಾ ಇಲ್ಲ ಅನ್ಸುತ್ತೆ. ಅದನ್ನ ಮಾಡಬೇಕು, ಪ್ರಯತ್ನ ಅಂತೂ ಇದ್ದೇ ಇದೆ. ಎಷ್ಟೆಲ್ಲ ಸೋಲಿದ್ರೂ ಮಾಡ್ತಾ ಇದ್ದೀವಿ ಅಂತಂದ್ರೆ ತುಂಬಾ ಒಂಥರ ಮನಸ್ಥೈರ್ಯ ಇರುವಂಥ ಒಂದು ಕಲಾ ಮಾಧ್ಯಮ ಇದು ಅಂತ ಅನ್ಸುತ್ತೆ. ಜೊತೆಗೆ ಅಷ್ಟೊಂದು ಕಮಿಟ್ಮೆಂಟ್ ಇರೋದು, ಅಷ್ಟೊಂದು ಲಾಸ್ ಆಗ್ತಾ ಇದ್ದಾಗ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾನೆ ಇದ್ದಾರೆ, ಕಲಾವಿದರು ದುಡ್ಡಿಲ್ಲದೆ ಇದ್ರು ಬಂದು ಆಕ್ಟ್ ಮಾಡ್ತಾನೆ ಇದ್ದಾರೆ, ಟೆಕ್ನಿಷಿಯನ್ಸು ಸಕ್ಸಸ್ ಸಿಗದೆ ಇದ್ರು, ದುಡ್ಡು ಸಿಗದೆ ಇದ್ರು ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಪ್ರಯತ್ನ ಅಂತೂ ಇದ್ದೇವೆ, ಎಲ್ಲಿ ಸೋಲ್ತಾ ಇದೀವಿ ಅಂತ ಹುಡ್ಕೋಬೇಕಾಗ್ತದೆ ಅಷ್ಟೇ. ಆಲ್ರೆಡಿ ಕಿಶೋರ್ ಅವರು ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಸೊ ನನಗೆ ಅಷ್ಟೊಂದು ಕ್ವೆಶನ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಿನಿಮಾದ ಚಿತ್ರಕಥೆ ಬಗ್ಗೆನೂ ಅಷ್ಟು ಗೊತ್ತಿಲ್ಲ. ಆದರೆ ಒಂದೇ ಒಂದು ಖುಷಿ ಇದೆ, ರಾಮ್ ಪ್ರಸಾದ್ ಸರ್ ಯಾವುದೇ ಚಿತ್ರ ಮಾಡಿದ್ರು ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆನೂ ಕೇಳಿದ್ರಂತೆ, ಬಟ್ ನಂಗೆ ಜ್ಞಾಪಕ ಇಲ್ಲ. ಬಟ್ ಲಂಕೆಯಲ್ಲಿ ನಾನು ಅವ್ರ ಜೊತೆ ಅವ್ರ ಡೈರೆಕ್ಷನಲ್ಲಿ ಅಭಿನಯಿಸುವಂಥ ಅವಕಾಶ ಆಯಿತು. ಸೊ ಈಗ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ರಾಮ್ ಪ್ರಸಾದ್ ಸರ್. ಸರ್ ಇವಾಗ ತಾನೇ ಹೇಳಿದ್ರು ಹೇಳಂಗಿಲ್ಲ ಅಂತ, ಮತ್ತೆ ಕೇಳಿದ್ರೆ ಹೇಗೆ? ಇಲ್ಲ ಆ ಥರದ್ದು ಏನಿಲ್ಲ. ಇಟ್ಸ್ ಅ ಪಾಸಿಟಿವ್ ರೋಲ್. ಸಾರಿ, ನೀವು ಡಿಟಾಕ್ಸ್, ನಾವು ಡಿಟಾಕ್ಸ್ ಆಗ್ತಾ ಇದೀವ? ಯಾ ಶೋರ್, ಮೇ ಬಿ ನಮ್ಮ ಯೋಚನೆಗಳು ಬದಲಾಗ್ಬೋದು, ಯಾರಿಗೂ ಗೊತ್ತು. ಥ್ಯಾಂಕ್ ಯು. ರಾಷ್ಟ್ರ ಮಟ್ಟದ ಒಂದು ವೇದಿಕೆಯಲ್ಲಿ ಡಾನ್ಸ್ ಇಂಡಿಯಾ ಡಾನ್ಸ್ ಅನ್ನುವಂಥ ಒಂದು ದೊಡ್ಡ ಸ್ಟೇಜ್ನಲ್ಲಿ ನಮ್ಮ ಕನ್ನಡದ ಒಂದು ಹುಡುಗ ಅದ್ಭುತವಾಗಿ ಹೆಸರು ಮಾಡಿ ತುಂಬಾ ಖುಷಿ ಅನ್ಸುತ್ತೆ. ವರುಣ್ ಬದಲಾಗಿದ್ದಾರೆ ಅದ್ಭುತವಾಗಿ. ನಮ್ಮ ಸಿನಿಮಾನಲ್ಲಿ ಒಂದು ಅದ್ಭುತವಾದ ನಟನೆ ಕೂಡ ಮಾಡಿದ್ದಾರೆ. ಪಾತ್ರದ ಬಗ್ಗೆ ಹೇಳ್ತಾರಾ? ಗೊತ್ತಿಲ್ಲ. ಮೊದಲನೇದಾಗಿ ಜೈ ಶ್ರೀರಾಮ್. ಬಂದಿರೋ ಎಲ್ಲ ಮೀಡಿಯಾ ಸೀನಿಯರ್ಸ್ಗೆ, ಸುಬ್ರಿಗೆ ಎಲ್ರಿಗೂ ನಮಸ್ಕಾರ. ಕಿಶೋರ್ ಸರ್ಗೆ, ಸರ್ ಥ್ಯಾಂಕ್ ಯು. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್ ನಮ್ಮನ್ನಂಟು ಡಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ಡಾನ್ಸ್ ನೋಡಿ ಅವರ ಸೀನಿಯಾರಿಟಿ ನಾನು ತುಂಬ ಕೇಳ್ಪಟ್ಟಿದ್ದೆ. ಅವಾಗ ಅವ್ರು ಸ್ಟೇಜ್ ಮೇಲಿಂದ ಎಲ್ಲ ಹೇಗೆ ಪಲ್ಟಿ ಹೊಡಿತಾ ಇದ್ರು ಅಂತ. ಸೊ ಅದರಿಂದ ಸ್ಟಾರ್ಟ್ ಆಗಿ ಅವರು ನಾನು ಯಾವಾಗ ಬಾಂಬೆಯಿಂದ ಬಂದು ಅವರ ಫಸ್ಟ್ ಚಿತ್ರಕ್ಕೆ ಆ್ಯಕ್ಚುಲಿ ಕೇಳಿದ್ರು, ಬಟ್ ಕಾರಣಾಂತರದಿಂದ ಹಾಗಕ್ಕಾಗಿರಲಿಲ್ಲ. ಸೊ ಈ ಟೈಮು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳೋದು, ಒಂದು ಒಳ್ಳೆ ಫೈಟ್ಸ್ ಇದೆ, ಡಾನ್ಸ್ ಇದೆ. ನನ್ನ ಟ್ಯಾಲೆಂಟಲ್ಲಿ ಏನೇನಿದೆಯೋ ಅದನ್ನು ಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಅಂತಲೇ ಹೇಳ್ಬೋದು. ಅಷ್ಟೇ, ನಥಿಂಗ್ ಮೋರ್ ದೆನ್ ದಿಸ್. ಸರ್ ಯಾವಾಗ ಆಪರ್ಚುನಿಟೀಸ್ ಕಡಿಮೆ ಆಯಿತು ಹೆಸರು ಚೇಂಜ್ ಆಗೋಯ್ತು ಸರ್. ಹ್ಞೂ ಸರ್, ಪರವಾಗಿಲ್ಲ ಸರ್. ಇವಾಗ ಆ್ಯಕ್ಚುಲಿ ಹೌದು, ಆಲ್ಮೋಸ್ಟ್ ಈ ಸಿನಿಮಾ ಇದ್ದಾನೆ ಸರ್. ಇಲ್ಲ ಸರ್, ನಮ್ಮ ಗುರುಗಳಿದ್ದಾರೆ, ರಾಮಮೂರ್ತಿ ಗುರುಗಳಂತ, ಅವರು ಕೊಟ್ಟಿದ್ದಾರೆ. ವರುಣ ಅಂದರೆ ನೀನು ಅವಾಗ ಬಂದು ಮಳೆ ಬಂದು ಹೋಗ್ತಾ ಇರ್ತೀಯ, ಸ್ವಲ್ಪ ಅದ್ಭುತವಾಗಿರೋ ನಿನ್ನ ಟ್ಯಾಲೆಂಟ್ಗೆ ಸ್ವಲ್ಪ ಶೈನ್ ಆಗುವಂಥ ಅದ್ಭುತ ಅಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲ 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 ಆಯ್ತು, ಕೊಡ್ತೀನಿ ಖಂಡಿತ. ಗುರುವಿನ ಸದಾಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಅದ್ಭುತ. ಇನ್ನು ಕಿರೀಶಾ ತಾರಿಕಾ ದೇವಿ. ಫಸ್ಟ್ಲಿ ದಿಸ್ ಮೈ ಫಸ್ಟ್ ಪ್ರೆಸ್ ಮೀಟ್. ಸ್ವಲ್ಪ ನರ್ವಸ್ ಆಗಿದೆ, ಸ್ವಲ್ಪ ಖುಷಿಯಾಗೂ ಇದೆ. ಬಟ್ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ರಾಮ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಷ್ಟು ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ರೈಟ್ ನಫ್, ಬಟ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ to share the stage with Kishore sir and all the senior actors here, and my heartfelt gratitude for Ram sir again.
ಸ್ವಲ್ಪ ನರ್ವಸ್ ಆಗ್ತಿದೆ, ಅದರಿಂದ ಕ್ಲಿಯರಾಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಶೋರ್ ಸರ್. ಸೊ ನಮ್ಮ ಅಪ್ಪ ಮತ್ತು ಮಮ್ಮಿನೂ ಬಂದಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಇವತ್ತಿನ ಈವೆಂಟ್ ಟೈಟಲ್ ಲಾಂಚ್ ಬಗ್ಗೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಟೈಟಲ್. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. 3ನೇ ಸಿನಿಮಾ. ಕೃಷ್ಣನಿಗೆ ಬಹಳ ಇಷ್ಟದ ಒಂದು ಖಾದ್ಯದ ಹೆಸರು ಕಿರೀಶ ಅಂತ. ಸೊ ನೀವು ಎಲ್ಲರಿಗೂ ಇಷ್ಟವಾಗುವಂಥ ನಟಿಯಾಗಲಿ, ಶುಭವಾಗಲಿ ತಮಗೆ ಅಂತ ಹಾರೈಸ್ತಾ, ಇನ್ನು ನಮ್ಮ ಅನ್ನದಾತೆ ಸುರೇಖಾ ರಾಮ್ ಪ್ರಸಾದ್ ಹಿಂದಿರುವಂಥ ಮಹಿಳಾ ಶಕ್ತಿ ಏನು ಹೇಳ್ತಾರೆ? ಖುಷಿ ಆಗುತ್ತೆ ನಿಮ್ಮನ್ನ ಮತ್ತೆ ಮೀಟ್ ಮಾಡಿದ್ದು. ಲೈಕ್ ಲಂಕೆಗೆ ತುಂಬ ನೀವು ತುಂಬ ನಮ್ಮನ್ನು ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಡಿಟಾಕ್ಸ್ಗೂ ಕೂಡ ನಿಮ್ಮ ಸಹಾಯ, ನಿಮ್ಮ ಪ್ರೀತಿ ಇರಲಿ ಅಂತ ನಾನು ಥ್ಯಾಂಕ್ ಯು ಸಿಗಲಿ ಅಂತ ನಾನು ಹೆಚ್ಚು ಸಿನಿಮಾ ನಿಮ್ಮ ಬ್ಯಾನರ್ ಅಡಿಯಲ್ಲೇ ಮೂಡಿ ಬರುವಂತಾಗಲಿ. ಇನ್ನು ಸುಪುತ್ರಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ರಿತಾನ್ಯಾ ರಾಮ್ ಪ್ರಸಾದ್. So, hi guys, my name is Ritanya and and sorry for not speaking Kannada. I don't know much of Kannada, so that's why yeah. Any questions? ಕ್ವೆಶನ್ಸ್ಗಿನ ಒಂದು ರಿಕ್ವೆಸ್ಟ್, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಕನ್ನಡದಲ್ಲಿ ಮಾತಾಡಬೇಕು. ಓಕೆ? ನನಗೆ ಗೊತ್ತು ಕನ್ನಡ, ಅಂದ್ರೆ ಅಷ್ಟೇನು ಗೊತ್ತಿಲ್ಲ. ಇಷ್ಟು ಮಾತಾಡಿದ್ರೆ ಸಾಕು ಕಂದ, ಕನ್ನಡದ ಕಂದ. ಧನ್ಯವಾದ. ನೀವು ಡಿಟಾಕ್ಸ್ ನೋಡಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಹೌದು, ಕಲ್ಕೊಂತೀನಿ. ಡಿಟಾಕ್ಸ್ ಮೂವಿಯಲ್ಲಿ ನನ್ನ ರೋಲ್ ಏನಂತ ಇವತ್ತು ನಾನು ಹೇಳಲ್ಲ, ಅದಕ್ಕಿಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವಾಗ ನಾನು ಹೇಳ್ತೀನಿ. ಆದರೆ ಹೇಳೋ ಹಾಗೆ ಸರ್ ತುಂಬ ಚೆನ್ನಾಗಿ ಎಲ್ಲರನ್ನೂ ಕಾಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಕಿಶೋರ್ ಸರ್ನ ಮಾತ್ರ ಮಿಸ್ ಮಾಡಲಿಲ್ಲ. ಅವರು ಫಸ್ಟ್ ಡೇ ಇಂದಾನು ನನಗೆ ಅವರೇ ಬೇಕು ಅಂತ, ಅವ್ರ ಡೇಟ್ ಸಿಗ್ತಾ ಇಲ್ಲ ಬಟ್ ಸ್ಟಿಲ್ ಅವರೇ ಬೇಕು ಅಂತ ವೇಟ್ ಮಾಡ್ತಾ ಕುತ್ಕೊಂಡಿದ್ರು. ಅವ್ರು ಬೇರೆ ಯಾರನ್ನೇ ಇಮ್ಯಾಜಿನ್ ಮಾಡೋದು ಎಂಡಲ್ಲಿ ಕಿಶೋರ್ ಸರ್ನೇ ಬರ್ತಾ ಇತ್ತು, ಅವರಿಗೆ ಅದೇ ಹೆಸರೇ ಬರ್ತಾ ಇತ್ತು. ಸರ್ ನಂಗೆ ಫಸ್ಟ್ ಡೇ ಇಂದ ಸ್ಟೋರಿ ಹೇಳುವಾಗ ಕಿಶೋರ್ ಸರ್ನೇ ಮೈಂಡಲ್ಲಿ ಇಟ್ಕೊಂಡು ಮೂವಿನ ಮಾಡಿರೋ ಥರ ಇತ್ತು ಅದು. ಸೊ ನಾನು ಹೇಳಿದೆ ಸರ್ ನೀವು ಬೇರೆ ಯಾರಿಗೂ ಚೇಂಜ್ ಮಾಡಬೇಡಿ, ಸರೇ ಇರಲಿ, ಕಿಶೋರ್ ಸರೇ ಇರಲಿ, ಅವ್ರ ಡೇಟ್ ಸಿಕ್ಕಿಲ್ಲ ವೇಟ್ ಮಾಡೋಣ ಸರ್ ಪರವಾಗಿಲ್ಲ ಅಂತ ಫಸ್ಟ್ ಡೇಯಿಂದ ಅವರಿಗೆ ವೇಟ್ ಮಾಡಿರುವಂಥ ಮೂವಿ ಇದು. ಆ್ಯಂಡ್ ಕಿಶೋರ್ ಸರ್ನ ನೀವು ಇಷ್ಟು ವರ್ಷ ನೋಡದೇ ಇರುವಂಥ ರೋಲ್ ಅದು. ಆ್ಯಕ್ಚುಲಿ ನೀವು ಡೆಫಿನೆಟಾಗಿ ನೋಡಿರೋಕ್ಕೆ ಚಾನ್ಸೇ ಇಲ್ಲ, ಆ ಥರ ರೋಲ್ ಇದೆ ಅವ್ರದ್ದು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೂವಿ ಸರ್ ತುಂಬ ಇಂಪ್ರೂವೈಸ್ ಮಾಡಿ 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 ತುಂಬ ಸಿಂಪಲ್ ಅಂದ್ಕೊಂಡಿದ್ರು, ಬಟ್ ಈಗ ಸಕ್ಕತ್ತಾಗಿ ಬಂದಿದೆ. ಎಲ್ಲರೂ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡುವಂಥ ಮೂವಿ. ಇಲ್ಲ ಸರ್ ನನಗೆ ಹೇಳಿದ್ದು, ನಾನು ಹೇಳಿದ್ದಲ್ಲ ಸರ್. ಇಲ್ಲ ಸರ್ ತುಂಬಾ ಬೇರೆ ಬೇರೆ ಎಲ್ಲರೂ ಡೇಟ್ ಸಿಗ್ತಾ ಇರಲಿಲ್ಲ ಸರ್, ಅಷ್ಟು ಬ್ಯುಸಿ ಇದ್ರು, ಬೇರೆ ಬೇರೆ ಹೆಸರೆಲ್ಲ ತಗೊಳ್ತಾ ಇದ್ರು. ಅವಾಗ ಸರ್ಗೆ ಹೇಳಿದೆ ಸರ್ ನೀವು ತುಂಬಾ ಸ್ಟೋರಿನ ಅವ್ರಿಗೆ ಮಾಡಿದ್ದೀರಾ, ನೀವು ಅವರನ್ನೇ ಹಾಕೊಂಡ್ಬಿಡಿ ಸರ್, ಹೋಗ್ಲಿ ಬಿಡಿ ಸರ್, ಬೇರೆ ಯಾರು ಯೋಚನೆ ಮಾಡಬೇಡಿ ಅಂತ ನಾನೇ ಹೇಳಿದೆ. ಆ ಥರ ಸರ್ ಅದಷ್ಟೇ. ಸರ್ ಇದು ನನ್ನ 3ನೇ ಸಿನಿಮಾ. ಇಲ್ಲ ಏನಂದ್ರೆ ಪೂಜಾ ರಾಮಚಂದ್ರ ನಾನು ಕಥೆ ಮಾಡೋ ಜೊತೆಯಿಂದನೂ ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ. ಸೊ ಹಾಗಾಗಿ ಆ ರೀತಿ ಅವ್ರ ಪಾತ್ರ ಇನ್ನೂ ಬಂದಿಲ್ಲ. ಈಗ ಬ್ಯಾಲೆನ್ಸ್ ಏನಿದೆಯಲ್ಲ ಅದ್ರಲ್ಲಿ ಬರುತ್ತೆ. ಮತ್ತೆ ಅದು ಪಾಪ ಅದಕ್ಕೆ ನಮ್ಮ ಹುಡುಗಿ ಬೇರೆಯವರೆಲ್ಲ ಸುತ್ತಿ ಬಳಸಿ ಹೇಳಿದ್ದು. ಬಟ್ ಹೇಳ್ಬಾರ್ದು ಅಂದ್ರೆ ನಾನು ಹೇಗೆ ಹೇಳಿ, ನಾನು ಇನ್ನೂ ರೋಲ್ ಆಗಿಲ್ಲ ಅಂತ ಹೇಗೆ ಹೇಳಿ, ಅದಕ್ಕೆ ಈ ತರ ಸುತ್ಕೊಂಡು ಬಂದೆ ಅಷ್ಟೇ. ಎಡಿಟರ್ಗೆ ಅದೇ ಅನ್ಸ್ತಂತೆ, ಈ ಹುಡುಗಿ ಇಲ್ವೇ ಇಲ್ವಲ್ಲ ಸಿನಿಮಾನಲ್ಲಿ ಅಂತ ಡೌಟ್ ಬಂತಂದ್ರೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್. ಕೆಲವೊಬ್ರು ಸಿನಿಮಾನಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ ನೋಡುಗರ ನಿರೀಕ್ಷೆ ಹೆಚ್ಚಾಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದ್ ರೀತಿ ಇವತ್ತು ವೇದಿಕೆಯಲ್ಲಿ ಅಧ್ಯಕ್ಷತಾ ನುಡಿ ಆಡೋ ತರ ಇರುತ್ತೆ. ನಮ್ಮ ಪ್ರೀತಿಯ ಸುಚೇಂದ್ರ ಪ್ರಸಾದ್ ಸರ್ ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಸಿನಿಮಾನಲ್ಲಿ ಏನೋ ಒಂದು ದಮ್ ಇರಲೇಬೇಕು ಅನ್ನೋದು ನಮ್ಮ ಭಾವನೆ. ಡಿಟಾಕ್ಸ್ ಸಿನಿಮಾ ಬಗ್ಗೆ ನಿಮ್ಮ ವಾಚ್. ಸಭೆಗೆ ನಮಸ್ಕಾರ. ನಾವಿರುವಂತಹ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ
ನಾವಿರುವಂಥ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಎಲ್ಲರೂ ವಶೀಕರಣಕ್ಕಾಗಿ ಚಿತ್ರ ಮಾಡ್ತಾರೆ, ಆದರೆ ಇದು ನಿರ್ವಿಷೀಕರಣಕ್ಕಾಗಿ ಚಿತ್ರ ಮಾಡ್ತಿದ್ದಾರೆ. ಸಮಾಜದ ಕೊರೆಗಳನ್ನೆಲ್ಲ ಎಲ್ಲರೂ ಉದ್ಯಮ ರೀತಿಯಲ್ಲಿ ಕೆಲಸ ಮಾಡಿದ್ರೆ ರಾಮ್ ಪ್ರಸಾದ್ ಅದನ್ನು ಮಾಧ್ಯಮ ಅಂತ ಸ್ವೀಕಾರ ಮಾಡಿದ್ದಾರೆ. ಈ ಹಿಂದಿನ ಚಿತ್ರಗಳಿಗೂ ನಾವೆಲ್ಲ ಒಟ್ಟಿಗೆ ಪ್ರಯಾಣ ಮಾಡಿದ್ದೇವೆ. ಈ ಚಿತ್ರವನ್ನು ಅವರು ಬಹಳ ಈ ಹಿಂದಿನಂತೆಯೇ ಇಷ್ಟಪಟ್ಟು ಮಾಡ್ತಿದ್ದಾರೆ. ಆ ಕಷ್ಟ ಇಷ್ಟಗಳನ್ನು ಒಪ್ಪಿಕೊಂಡೇ ಈ ಚಿತ್ರದ ಭಾಗವಾಗಿ ದುಡಿದಿದ್ದಕ್ಕೆ ನನಗೂ ತುಂಬ ಹೆಮ್ಮೆ ಅನಿಸುತ್ತೆ. ವಶೀಕರಣ ಯಾಕೆ ಹೇಳಿದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಜನರನ್ನು ಸೆಳೆಯೋದಕ್ಕಾಗಿ ಅಂತೇಳಿ ನಾವು ಚಿತ್ರ ಮಾಡ್ತಿರ್ತೇವೆ. ನಮ್ಮ ಚಿತ್ರವನ್ನೇ ಬಂದು ನೋಡಿ ಅಂತ ಹಕ್ಕೊತ್ತಾಯ ಮಾಡ್ತೇವೆ. ಆದರೆ ಈ ಚಿತ್ರವನ್ನು ನಿರ್ವಿಷೀಕರಣ ಮಾಡ್ಕೊಂಡ್ರೆ ವಿಷಯ ಎಷ್ಟು ಉಳಿದಿರಬಹುದು ನಮ್ಮಲ್ಲಿ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಹಿರಣ್ಣನವರು ಒಂದ್ಸಲಿ ಒಂದು ಮಾತು ಹೇಳಿದರು, ಇಲ್ಲಿ ಪ್ರಭಾವ ಪರಿಣಾಮದ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಲ್ಲ, ಅದ್ರ ಬಗ್ಗೆ ನೆನಪಾಯಿತು. ತುಂಬಿದ ಸಭೆಯಲ್ಲಿ ಒಮ್ಮೆ ಅವರು ಯಾರು ಹೇಳಿದ್ರಂತೆ, ನೋಡಿ ನೀವು ಲಂಚಾಚಾರ ಭ್ರಷ್ಟಾಚಾರ ನಾಟಕಗಳನ್ನು ತುಂಬ ಮಾಡಿದ್ದೀರಿ, ಏನಾದರೂ ಬದಲಾವಣೆ ಆಗಿದೆಯೇ ಸಮಾಜದಲ್ಲಿ? ಬದಲಾವಣೆ ತರೋಕ್ಕೆ ಸಾಧ್ಯವಿದೆಯೇ? ಲಂಚ ನಿಂತಿದೆಯೇ ಅಂದಾಗ ಥಟ್ಟನೆ ಕೊಟ್ಟಂಥ ಉತ್ತರ ಹಿರಣ್ಣನವರು ಖಂಡಿತ ನಿಂತಿದೆ ಅಂತ ಹೇಳಿದ್ರು. ಎಲ್ಲಿ ಇಷ್ಟೊಂದೆಲ್ಲ ವ್ಯತ್ಯಾಸ ಕಾಣ್ತಾ ಇದೆ ಸಮಾಜದಲ್ಲಿ, ಎಲ್ಲಿ ನಿಂತಿದೆ ಅಂತ ಕೇಳಿದಾಗ, ನಿಂತಿದೆ ನೋಡಿ, ಲಂಚ ಭ್ರಷ್ಟಾಚಾರ ಎಲ್ಲ ಗಟ್ಟಿಯಾಗಿ ನಿಂತಿದೆ ಅನ್ನಂತೆ. ನಿರ್ವಿಷೀಕರಣ ಒಂದು ಮಾಧ್ಯಮದ ಮುಖಾಂತರ ಸುಲಭ ಸಾಧ್ಯವಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೀಗಿಟ್ಟಿರುವ ದಾಪುಗಾಲಿದೆಯಲ್ಲ, ಅದಕ್ಕೆ ಬೇಕಾಗಿರೋದು ಒಂದು ಮನಸ್ಥಿತಿ. ಮನೆಯಿಂದಲೇ ಆರಂಭವಾಗಬೇಕಾಗಿರುವಂಥ ದಾನ ಪ್ರಕ್ರಿಯೆ ಅದು. ದಾನ ಮಾಡೋದಕ್ಕೆ ಬೇಕಾಗಿರೋದು ಒಂದು ಸಂಗ್ರಹ. ಈ ಸಂಗ್ರಹ ನಮ್ಮೆಲ್ಲರಿಗೂ ಗೊತ್ತಿದೆ. ಅನ್ಯಗ್ರಹವಾಸಿಗಳಾಗಿ ಬದುಕ್ತಿರುವಂಥವರು ಸಂಗ್ರಹ ಹೇಗೆ? ನಮ್ಮ ನೆಲದಲ್ಲೇ ನಾವು ಆದರೆ ಅನ್ಯ, ಬೇರಿನೆಲ್ಲಿ ಆಗುವೆವು ಮಾನ್ಯರಾಗೋದಕ್ಕೆ ಈ ಥರದ ದೃಶ್ಯ ಮಾಧ್ಯಮದ ಬಳಕೆ ಮಾಡುವಂಥದ್ದು ಅನೂಚಾನ ನಡ್ಕೊಂಡು ಬಂದಂಥ ಪದ್ಧತಿ. ಈ ಪದ್ಧತಿ ರದ್ದತಿ ಆಗದೇ ಇರಲಿ, ರಾಮ್ ಪ್ರಸಾದ್ ಅಂಥವರು ಇಂಥ ಅನೇಕ ಮಾಧ್ಯಮದ ಸದ್ಬಳಕೆ ಚಿತ್ರಗಳನ್ನು ಮಾಡ್ತಾ ಹೋಗಲಿ ಅನ್ನೋದೊಂದು ಆಶಯಕ್ಕಾಗಿ ಜೊತೆಗೂಡಿದ್ದೇನೆ. ಅವರು ಈ ಹಿಂದೆ ಬೇರೆ ಚಿತ್ರಗಳಿಗೂ ಹೇಳಿದ ಹಾಗೆ ಈ ಚಿತ್ರಕ್ಕೂ ಪೂರ್ಣ ಅಂದ ಏನು ಚಿತ್ರದ್ದು ಪೂರ್ಣ ಕಥೆ ಅಂತ ನನಗೂ ಹೇಳಿಲ್ಲ. ಅವರು ಈ ಪಾತ್ರಕ್ಕೆ ಹೀಗಿರಬೇಕು, ಇದಾದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ದೇಶಕರ ಮಾಧ್ಯಮ ಆಗಿರೋದ್ರಿಂದ, ನಿರ್ದೇಶಕರ ನಟನವಾಗಿರೋದ್ರಿಂದ ಅವ್ರು ಹೇಳ್ಕೊಟ್ಟಿದ್ದನ್ನು ಚಾಚು ತಪ್ಪದೆ ಮಾಡಲಾಗಿದೆ. ಈ ಇಡೀ ತಂಡಕ್ಕೆ ವಿಶೇಷವಾದ ಮನ್ನಣೆ, ಆಭಾರ ಜೊತೆಗೆ ತಾವೆಲ್ಲರೂ ಎಂದಿನಂತೆ ಕೈ ಹಿಡಿದು ನಡೆಸಿ ಇದನ್ನು ದಡ ಸೇರಿಸಬೇಕು ಅಂತ ನಾನು ವಿನಮ್ರಪೂರ್ವಕವಾಗಿ ಬಾಗಿದ ಶಿರ ಮುಗಿದ ಕರದ ನಮನೊಂದೊಟ್ಟಿಗೆ ತಿಳಿಸ್ಬಿಡ್ತೇನೆ. ಇವನ ಪಾತ್ರವೇ ವಿಶೇಷವಾದ್ದು. ಇದರಲ್ಲೂ ಸಹ ಎಲ್ಲರೂ ಹೇಳ್ಕೊಂಡ ಹಾಗೆ ಆಯಾ ಪಾತ್ರಗಳನ್ನ ಈ ಹಿಂದೆ ನೋಡಿಯೇ ಇಲ್ಲ ಅಂತಲೇ ಹೇಳಿದ್ದಾರಲ್ಲ, ಆ ಥರದ್ದೇ ಪ್ರಾಯ ಇದರಲ್ಲೂ. ಆದರೆ ಇದನ್ನು ಕನ್ನಡಿಯಿಂದ ಹೇಳಿದ್ದಾರಲ್ಲ, ಅದನ್ನು ಒಪ್ಪಿಕೊಳ್ತೇನೆ. ಸಮಾಜಕ್ಕೆ ನಾವು ಹಿಡಿದ ಅಂದರೆ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು, ಅನೇಕ ಮನಸ್ವಭಾವದವರು, ಮನೋಭೂಮಿಕೆಯವರು ನಮ್ಮ ನಡುವೆ ಸಿಗ್ತಾರೆ. ಹಾಗೆಲ್ಲ ಸಿಕ್ಕದವರು ಆಯಾ ಸಂದರ್ಭದಲ್ಲಿ ಹೇಗೆಲ್ಲ ವರ್ತಿಸ್ತಾರೆ, ಅವರು ದುಂಡಾವರ್ತಿ ಏನು ಅನ್ನೋದನ್ನ ಈ ಪಾತ್ರದ ಮುಖಾಂತರ ಹೇಳಿಕೊಟ್ಟಿದ್ದಾರೆ ರಾಮ್ ಪ್ರಸಾದ್. ವಿಷ ತುಂಬಿದೆ, ನಾವೆಲ್ಲ ವಿಷಕಂಠರೆ, ನೀಲಕಂಠರೆ. ವಿಷ ತುಂಬಿ ತುಳುಕ್ತಿದೆ. ನಾವು ತುಂಬ ಸಂಧಿಯಲ್ಲಿ ನಿಂತ ಕಬೀರರ ಹಾಗೆ ಸುಮ್ಮನೆ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ವಿಷ ತುಂಬಿದೆ, ಅದಕ್ಕೆ ಪರಿಸರ ಮತ್ತು ಪರಿಸ್ಥಿತಿಯ ಕೊಡುಗೆ ಹೇರಳ ಇದೆ. ನಿರ್ವಿಷೀಕರಣ ಆಗಲಿ ಅನ್ನೋ ಆಶಯ ಈ ಚಿತ್ರದ್ದು ಅಂತ ನಾನು ಭಾವಿಸಿದ್ದೇನೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.